ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿಯ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಜೊತೆ ಬಂದಿದ್ದೀನಿ. ದಟ್ ಈಸ್ BRS, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ನಾನು ಆಲ್ರೆಡಿ ಒಂದು ಈಸಿ ಮೆಥಡಲ್ಲಿ ಈ ಒಂದು BRS ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಅದನ್ನು ನೋಡಿ ತುಂಬ ಜನ ಮೇಡಮ್ ಇದ್ರ ಮೇಲೆ ಇನ್ನೊಂದಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ಈ BRS ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮನ್ನು ಈಸಿ ಮೆಥಡಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ ಜೊತೆಗೆ ತೊಗೊಂಡು ಬಂದಿದ್ದೀನಿ. 4 ಕೇಸ್ಗಳು ಬರುತ್ತಲ್ಲ BRS, ಆ 4 ಕೇಸ್ಗಳ ಮೇಲೆ ಒಂದು ಪ್ರಾಬ್ಲಮ್ಗಳನ್ನು ತಂದು ಈ ಮೆಥಡಲ್ಲಿ ನಾನು ಹೇಳ್ಕೊಟ್ಟಂಥ ಮೆಥಡಲ್ಲಿ ಯಾವ ರೀತಿಯಾಗಿ ಅನಲೈಸ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೂ ಮೊದಲು ಆ ವಿಡಿಯೋನ ನೀವು ನೋಡ್ಕೊಂಡು ಬಂದರೆ ಅದರಲ್ಲಿ ಎಲ್ಲ ಬೇಸಿಕ್ಗಳನ್ನ ಹೇಳಿದ್ದೀನಿ. BRS ಅಂದರೆ ಏನು, ಯಾಕೆ ಪ್ರಿಪೇರ್ ಮಾಡ್ತೀವಿ, ಯಾಕೆ ಪಾಸ್ಬುಕ್ ಮತ್ತು ಕ್ಯಾಶ್ ಬುಕ್ಕಲ್ಲಿ ಡಿಫ್ರೆನ್ಸ್ ಬರುತ್ತೆ, ಸೊ ಅದಕ್ಕೆ ಯಾಕೆ ಈ ಥರ ಅನಾಲಿಸಿಸ್ ಟೇಬಲ್ ಹಾಕಬೇಕು, ಹಾಕಿದರೆ ಏನಾಗುತ್ತೆ, ಇದೆಲ್ಲವನ್ನು ನಾನು ಆ ಒಂದು ಬೇಸಿಕ್ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬೇಸಿಕ್ಗಳನ್ನು ಮತ್ತು ಈ ಅನಾಲಿಸಿಸ್ ಟೇಬಲ್ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡೋದಿಲ್ಲ. ಬದಲಾಗಿ ನಾವು ಬೇರೆ ಬೇರೆ ಕೇಸಸ್ಸನ್ನು ಕೊಟ್ಟಾಗ, ಬೇರೆ ಬೇರೆ ಥರದ ಅನ್ಕಾಮನ್ ಐಟಮ್ಸ್ಗಳನ್ನ ಕೊಟ್ಟಾಗ ಯಾವ ರೀತಿಯಾಗಿ ಅನಲೈಸ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಈ ಒಂದು ಟಾಪಿಕ್ ಮೇಲೆ 12 ಮಾರ್ಕ್ಸಿನ ಕಂಪಲ್ಸರಿ ಕ್ವಶನನ್ನು ಕೇಳೋದ್ರಿಂದ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ತುಂಬ ಈಸಿ ಕೂಡ. ಯಾಕಂದರೆ ನೀವು ಕ್ವಶನ್ ಎಲ್ಲ ಏನಿದೆ ಅದನ್ನು ಬರ್ಕೊಂಡು 1-2 ಕಾಲಮ್ ಎಕ್ಸ್ಟ್ರಾ ಹಾಕ್ಕೊಂಡು ಅಮೌಂಟ್ ಪ್ಲಸ್ ಮೈನಸ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಒಂದು 5ರಿಂದ 7 ನಿಮಿಷದಲ್ಲಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಅದರಿಂದ 12 ಮಾರ್ಕ್ಸ್ಗಳನ್ನು ನೀವು ತೊಗೋಬೋದು. ಸೊ ಕೆಲವರಿಗೆ ಈ ಅನಾಲಿಸಿಸ್ ಮಾಡೋದೇ ಟಫ್ ಆಗಿಬಿಡುತ್ತಲ್ವಾ. ಸೊ ಅವಾಗ ನೀವು ಒಂದು ಅನಾಲಿಸಿಸ್ ತಪ್ಪು ಮಾಡಿದ್ರಿ ಅಂದರೂ ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇಲ್ಲಿರೋದು 6 ಟ್ರಾನ್ಸಾಕ್ಷನ್ ಆಗಿರುತ್ತೆ, ಒಂದೊಂದಕ್ಕೂ 2 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಸೊ ಪ್ರತಿಯೊಂದು ನೀವು ತಪ್ಪು ಮಾಡಿದ್ದಕ್ಕೆ 2 ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಯಾವುದೇ ತಪ್ಪಿಲ್ಲದೆ ಸರಿಯಾಗಿ ಅನಲೈಸ್ ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ PU ಸಿಲೆಬಸ್, ಸೆಕೆಂಡ್ PU ಸಿಲೆಬಸ್ ಮೇಲೆ ಬಹಳಷ್ಟು ವಿಡಿಯೋಗಳು ಎಲ್ಲ ಟಾಪಿಕ್ ಮೇಲೆ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ. ಸೊ ಚಾನಲನ್ನು ವಿಸಿಟ್ ಮಾಡಿ ಪ್ಲೇಲಿಸ್ಟ್ ಸೆಕ್ಷನನ್ನು ಚೆಕ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಕೂಡ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ನೋಡಿ, ನಾನಿಲ್ಲಿ 2024 ಕ್ವಶನ್ ಪೇಪರ್, ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಬಂದಿದ್ದಂಥ ಪೇಪರ್. ಇದರಲ್ಲಿ 30ನೇ ಕ್ವಶನ್ ನಂಬರ್ ಏನಿದೆ ಇದು BRS ಮೇಲೆ ಕೇಳ್ತಾರೆ ಕೂಡ. ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ 30th ಕ್ವಶನ್ ಈಸ್ ಆನ್ BRS ಇರುತ್ತೆ. ಸೊ BRS ಮೇಲೆ 4 ಕೇಸ್ಗಳಿವೆ ನಿಮ್ಗೆ ಗೊತ್ತಿರೋ ಹಾಗೆ. ಅಂದರೆ ಫೇವರೇಬಲ್ ಬ್ಯಾಲೆನ್ಸ್, ಅನ್ಫೇವರೇಬಲ್ ಬ್ಯಾಲೆನ್ಸ್ ಅಂತ 2 ಬ್ಯಾಲೆನ್ಸ್ಗಳು ಬರುತ್ತೆ ಅಲ್ವಾ. ಸೊ ಫೇವರೇಬಲ್ ಬ್ಯಾಲೆನ್ಸ್ ಅಂದರೆ ಬ್ಯಾಂಕಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ ಅಂತ. ಅನ್ಫೇವರೇಬಲ್ ಬ್ಯಾಲೆನ್ಸ್ ಅಂದರೆ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಅಂತ, ಅಂದರೆ ನಾವು ಎಷ್ಟನ್ನು ಡಿಪಾಸಿಟ್ ಇಟ್ಟಿದ್ದೀವೋ ಅದಕ್ಕಿಂತ ಜಾಸ್ತಿ ವಿತ್ಡ್ರಾ ಮಾಡ್ಕೊಂಡಿದ್ದೀವಿ ಅಂತ. ಸೊ ಈ ರೀತಿಯ 2 ಬ್ಯಾಲೆನ್ಸ್ಗಳು ಬರುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟನ್ನು ನಮಗೆ ಯಾವ್ದು ಬೇಕಿದ್ರು ಕೊಡ್ಬೋದು, ಕ್ಯಾಶ್ ಬುಕ್ ಆದರೂ ಕೊಡ್ಬೋದು, ಪಾಸ್ಬುಕ್ ಆದರೂ ಕೊಡ್ಬೋದು. ಸೊ ಇಲ್ಲಿ 2 ಬುಕ್ಗಳು ಯಾಕೆ ಬರುತ್ತೆ ಅಂತಂದರೆ, ಒಂದು ಸಿಂಪಲ್ ಆಗಿ ಒಂದಷ್ಟು ಥಿಯರಿ ಹೇಳ್ಬಿಡ್ತೀನಿ. BRS ಅಂದ್ರೇ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ನಾವು ಕ್ಯಾಶ್ ಬುಕ್ಕಲ್ಲಿ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ಗಳನ್ನು ಹಾಕ್ತೀವಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. ಹಾಗೆಯೇ ಬ್ಯಾಂಕ್ ಅವರು ಕೂಡ ನಮ್ಮ ಅಕೌಂಟನ್ನು ಸ್ಟೇಟ್ಮೆಂಟನ್ನು ಒಂದು ರೆಕಾರ್ಡ್ ಮಾಡ್ತಾರೆ, ಅದು ಪಾಸ್ಬುಕ್ಕಲ್ಲಿ. ಅದರಲ್ಲಿ ಕೂಡ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಇದು 2 ಕೂಡ ನಮ್ಮ ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸನ್ನು ನಮಗೆ ತಿಳಿಸುತ್ತೆ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ 2 ಬುಕ್ಗಳು ಈಕ್ವಲ್ ಬ್ಯಾಲೆನ್ಸನ್ನು ತೋರಿಸ್ಬೇಕು. ಯಾಕಂತಂದರೆ ಇಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀವೋ ಅದೇ ಬ್ಯಾಂಕ್ ಅಕೌಂಟಲ್ಲಿ ಕೂಡ ಶೋ ಆಗಬೇಕಲ್ವಾ. ಆದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೆಲವೊಂದಷ್ಟು ಅನ್ಕಾಮನ್ ಐಟಮ್ಸಿಂದ, ಅಂದರೆ ಯಾವುದೋ ಒಂದು ಬುಕ್ಕಲ್ಲಿ ಒಂದು ಟ್ರಾನ್ಸಾಕ್ಷನ್ ಎಂಟ್ರಿ ಆಗಿರುತ್ತೆ, ಮತ್ತೊಂದು ಬುಕ್ಕಲ್ಲಿ ಸ್ಕಿಪ್ ಆಗಿಬಿಟ್ಟಿರುತ್ತೆ, ಅದಿನ್ನೂ ಎಂಟ್ರಿ ಆಗಿರಲ್ಲ. ಸೊ ಅಂಥ ಕಾರಣಗಳಿಂದಾಗಿ 2 ಬುಕ್ಗಳ ಬ್ಯಾಲೆನ್ಸ್ಗಳು ಸೇಮ್ ತೋರಿಸ್ತಾ ಇರಲ್ಲ, ಡಿಫ್ರೆನ್ಸ್ ಬಂದುಬಿಡುತ್ತೆ. ಯಾವುದೋ ಒಂದು ಟ್ರಾನ್ಸಾಕ್ಷನ್ 2 ಕಡೆ ಎಂಟ್ರಿ ಆಗಿದೆ ಅಂದರೆ ಆಬ್ವಿಯಸ್ಲಿ ಸೇಮ್ ಬ್ಯಾಲೆನ್ಸ್ ತೋರಿಸಲೇಬೇಕು. ಬಟ್ ಒಂದೇ ಬುಕ್ಕಲ್ಲಿ ಎಂಟ್ರಿ ಆಗಿದೆ, ಮತ್ತೊಂದು ಬುಕ್ಕಲ್ಲಿ ಎಂಟ್ರಿ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಫ್ರೆನ್ಸ್ ತೋರಿಸ್ಬೇಕಲ್ವಾ, ಅದೇ ಆಗೋದು. ಸೊ ಆ ಥರ ಇದ್ದಾಗ ನಾವು ಆ ಅನ್ಕಾಮನ್ ಐಟಮ್ಸ್ಗಳನ್ನು, ಯಾವುದು ಒಂದು ಬುಕ್ಕಲ್ಲಿ ಎಂಟ್ರಿ ಆಗಿದೆ ಮತ್ತೊಂದರಲ್ಲಿ ಎಂಟ್ರಿ ಆಗಿಲ್ವೋ ಅಂಥ ಟ್ರಾನ್ಸಾಕ್ಷನ್ಗಳನ್ನು ಫಸ್ಟು ಲಿಸ್ಟ್ ಔಟ್ ಮಾಡ್ಕೋತೀವಿ. ಆ್ಯಂಡ್ BRS ಅಲ್ಲಿ ಒಂದು ಬುಕ್ಕಿನ ಬ್ಯಾಲೆನ್ಸ್ ಜೊತೆಗೆ ಅವುಗಳನ್ನು ಆ್ಯಡ್ ಆರ್ ಲೆಸ್ ಮಾಡ್ತಾ ಮತ್ತೊಂದು ಬುಕ್ಕಿನ ಬ್ಯಾಲೆನ್ಸಿಗೆ ಅದನ್ನು ಈಕ್ವಲ್ ಮಾಡ್ತೀವಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು BRS. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟನ್ನು ಯಾವ ಬುಕ್ಕನ್ನು ಬೇಕಿದ್ರೂ ಕೊಡ್ಬೋದು, ಕ್ಯಾಶ್ ಬುಕ್ಕನ್ನು ಕೊಡ್ಬೋದು, ಪಾಸ್ಬುಕ್ಕನ್ನು ಕೊಡ್ಬೋದು. ಅಲ್ಲಿಗೆ 4 ಥರದ ಕೇಸಸ್ಗಳು ಬಂದಾಗಾಯಿತು. ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಬರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್ ಬರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಸ್ ಪರ್ ಕ್ಯಾಶ್ ಬುಕ್ ಆರ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಸ್ ಪರ್ ಪಾಸ್ಬುಕ್. ಈ 4 ಕೇಸ್ಗಳಲ್ಲಿ ಯಾವುದೇ ಕೇಸನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಕೊಡ್ಬೋದು. ನೀವು ಇನ್ನೊಂದು ಬುಕ್ಕಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೆ ಅನ್ನೋದನ್ನು ಈ ಅನ್ಕಾಮನ್ ಐಟಮ್ಗಳನ್ನು ಆ್ಯಡ್ ಆರ್ ಲೆಸ್ ಮಾಡೋದ್ರ ಮೂಲಕ ಕಂಡುಹಿಡಿಬೇಕಾಗತ್ತೆ. ಅದೇ BRS ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ದ ಕ್ಯಾಶ್ ಬುಕ್ ಶೋಸ್ ಎ ಬ್ಯಾಂಕ್ ಬ್ಯಾಲೆನ್ಸ್ ಆಫ್ 78,000
ಆನ್ ಕಂಪೇರಿಂಗ್ ಕ್ಯಾಶ್ ಬುಕ್ ವಿತ್ ಪಾಸ್ಬುಕ್ ದ ಫಾಲೋಯಿಂಗ್ ಡಿಸ್ಕ್ರಿಪೆನ್ಸೀಸ್ ವರ್ ನೋಟೆಡ್. ಏನೋ ಒಂದಷ್ಟು ಡಿಫ್ರೆನ್ಸ್ ಬಂದಿದೆಯಂತೆ ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್ಕನ್ನು ಚೆಕ್ ಮಾಡಿದಾಗ. ಸೊ ಕ್ಯಾಶ್ ಬುಕ್ಕಿನ ಬ್ಯಾಲೆನ್ಸನ್ನು ನಮ್ಗೆ ಕೊಟ್ಟಿದ್ದಾರೆ. ಫಸ್ಟ್ ನಾವು ತೊಗೊಳ್ಬೇಕಾಗಿದ್ದು ಯಾವ ಬ್ಯಾಲೆನ್ಸನ್ನು ನಮ್ಗೆ ಕೊಟ್ಟಿದ್ದಾರೋ ಆ ಬ್ಯಾಲೆನ್ಸನ್ನು. ಸೊ ಇಲ್ಲಿ 78,000 ಅಂತ ಹೇಳಿ ಕೊಟ್ಟಿದ್ದಾರೆ ಕ್ಯಾಶ್ ಬುಕ್ಕಿನ ಬ್ಯಾಲೆನ್ಸನ್ನು. ಇದನ್ನು ತೊಗೊಳ್ತೀವಿ, ಆಯಿತಾ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಉಳಿದಿದ್ದೆಲ್ಲ ಏನು ಕೊಟ್ಟಿದ್ದಾರಲ್ಲ ಇದೆಲ್ಲ ಅನ್ಕಾಮನ್ ಐಟಮ್ಸ್. ಒಂದು ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ, ಮತ್ತೊಂದರಲ್ಲಿ ಎಂಟ್ರಿ ಆಗಿರಲ್ಲ. ಸೊ ನೀವು ಇದನ್ನು ಅನಲೈಸ್ ಮಾಡುವಾಗ ಒಂದು ತಿಳ್ಕೊಂಡಿರ್ಬೇಕೇನಪ್ಪ ಅಂದರೆ, ನಾವು ರೆಕಾರ್ಡ್ ಮಾಡೋದು ಕ್ಯಾಶ್ ಬುಕ್ಕಲ್ಲಿ. ನಮ್ಮ ಗಮನಕ್ಕೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಬಂದಿದ್ದರೆ ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಅದೇ ಯಾವುದೋ ಒಂದು ಟ್ರಾನ್ಸಾಕ್ಷನ್ ನಮ್ಮ ಗಮನಕ್ಕೆ ಬರದೆ ಬರೀ ಬ್ಯಾಂಕ್ ಅವ್ರ ಗಮನಕ್ಕೆ ಬಂದಿದ್ದರೆ ಅವರು ಅದನ್ನು ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರೆ ಅಲ್ವಾ. ಇದಿಷ್ಟನ್ನು ನೀವು ತಿಳ್ಕೊಂಡಿರಬೇಕು. ಅಂದರೆ ನಮಗೆ ಈ ಅನ್ಕಾಮನ್ ಐಟಮ್ಸ್ಗಳು ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ಬೇಕು ಒಂದನೇದಾಗಿ. ಆಮೇಲೆ ಅದು ನಮ್ಮ ಬ್ಯಾಂಕ್ ಅಕೌಂಟಿಗೆ ರಿಸಿಟ್ ಆಗೋ ಅಮೌಂಟಾ ಅಥವಾ ಪೇಮೆಂಟ್ ಆಗೋ ಅಮೌಂಟಾ, ಇಷ್ಟು ಡೀಟೇಲ್ಸ್ ನಮಗೆ ಈ ಅನ್ಕಾಮನ್ ಐಟಮ್ಸಿಂದ ಬೇಕಾಗುತ್ತೆ. ಸೊ ಅಷ್ಟನ್ನು ತಿಳ್ಕೊಳ್ಳೋದನ್ನು ನೀವು ಕಲ್ತ್ಕೊಂಡ್ರಿ ಅಂದರೆ ಈ ಅನಾಲಿಸಿಸ್ ಮಾಡೋದು ತುಂಬ ಸುಲಭ ವಿತ್ ದಿ ಹೆಲ್ಪ್ ಆಫ್ ದಿಸ್ ಟೇಬಲ್. ಸೊ ಈ ಅನಾಲಿಸಿಸ್ ಟೇಬಲ್ ಏನು ಹೇಳುತ್ತಪ್ಪ ಅಂದರೆ, ಈ ರೀತಿ ಇದೆ. ಇದನ್ನು ಶಾರ್ಟಾಗಿ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. RCB ಮೈನಸ್ RCB ನಿಮ್ಮ ಫೇವ್ರೇಟ್ ಆಗಿರುತ್ತೆ, ಬಟ್ ಅದಕ್ಕೆ ನಾವು ಮೈನಸ್ ಕೊಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಇಟ್ ಈಸ್ ಅವರ್ ಡಿಯರೆಸ್ಟ್. ಸೊ ಇದೊಂದು ಫಾರ್ಮುಲಾನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಈ ಟೇಬಲನ್ನು ಡ್ರಾ ಮಾಡ್ಕೋಬೋದು. ಸೊ ಈ ರೀತಿ ಹಾಕ್ಕೊಳ್ತೀವಿ. ಇಲ್ಲಿ RCB ಬರ್ಕೊಂಡ್ವಿ. ಅದಾದ ನಂತರ R ಕೆಳಗಡೆ P. R ಮೀನ್ಸ್ ರಿಸಿಟ್, P ಮೀನ್ಸ್ ಪೇಮೆಂಟ್, CB ಮೀನ್ಸ್ ಕ್ಯಾಶ್ ಬುಕ್. ಹಾಗೆ ಈ ಕಡೆಗೆ PB ಅಂತ ಹಾಕೋತೀವಿ, ಪಾಸ್ಬುಕ್. ಅಂದರೆ ಇಲ್ಲಿ ಮುಂದೆ ರೈಟ್ ಮಾರ್ಕ್ ಹಾಕಿದ್ದೀನಲ್ಲ, ಅದರ ಅರ್ಥ ಕ್ಯಾಶ್ ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿರೋದು, ಪಾಸ್ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿರೋದು ಅಂತ ನಾವು ತಿಳ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೈನಸ್ ಹಾಕಿದ್ದೀರಿ ಅಂದಮೇಲೆ ಈ ಕಡೆಗೆ ಪ್ಲಸ್ ಹಾಕೋತೀವಿ, ಕ್ರೆಡಿಟ್ ಅಂತ ಬರಿತೀವಿ. ಇಲ್ಲಿ ಕೂಡ ಕೆಳಗಡೆ ಕೂಡ ಪ್ಲಸ್ ಹಾಕ್ತೀವಿ, ಕ್ರೆಡಿಟ್ ಅಂತ ಬರಿತೀವಿ. ಅಪೋಸಿಟಲ್ಲಿ ಮೈನಸ್ ಹಾಕ್ತೀವಿ, ಡೆಬಿಟ್ ಅಂತ. ಸೊ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಈ ರೀತಿಯಾಗಿ ಹಾಕ್ಕೊಳ್ತೀವಿ. ಇದು ಟೇಬಲ್. ಇಷ್ಟು ನಿಮಗೆ ನೆನಪಿದ್ಬಿಟ್ರೆ ತುಂಬ ಸುಲಭವಾಗಿ ಈ BRS ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಕೊಟ್ಟಿರೋ ಅನ್ಕಾಮನ್ ಐಟಮ್ ಏನಿದೆ ಫಸ್ಟ್ ಅದನ್ನು ಎಲ್ಲದನ್ನು ಕೂಡ ಒನ್ ಬೈ ಒನ್ ನೋಟ್ ಮಾಡ್ಕೋತಾ ಬರ್ತೀವಿ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ತೊಗೋತೀವಿ. ಅದರ ನಂತರ ಏನೆಲ್ಲ ಅನ್ಕಾಮನ್ ಐಟಮ್ಸ್ಗಳನ್ನ ಲಿಸ್ಟ್ ಮಾಡಿದಾರೋ ಅದೆಲ್ಲ ನಾವು ಒನ್ ಬೈ ಒನ್ ಬರ್ಕೋತಾ ಹೋಗ್ತೀವಿ. ನೀವು ತುಂಬ ದೊಡ್ಡ ಕಥೆಗಳನ್ನು ಬರೆಯೋದು ಬೇಡ. ಅಲ್ಲಿ ಏನಾಗಿದೆ, ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ಆಗಿಲ್ಲ, ಇಷ್ಟನ್ನು ತೊಗೊಂಡ್ರೆ ಸಾಕು. ಸೊ ಚೆಕ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಬಟ್ ನಾಟ್ ಕ್ರೆಡಿಟೆಡ್ ಇದೆ, ಹಾಗೆ ಬರ್ಕೋತೀವಿ. ಚೆಕ್ ಇಶ್ಯೂಡ್ ಬಟ್ ನಾಟ್ ಯೆಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಂತ ಇದೆ, ಅದೇ ರೀತಿ ಬರ್ಕೋತೀವಿ. ಅದಾದ ನಂತರ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಬೈ ಬ್ಯಾಂಕ್ ಅಂತ ಇದೆ, ಹಾಗೆ ಬರ್ಕೊಂಡ್ವಿ. ಸೊ ಇದನ್ನು ಬೇಕಿದ್ರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಬರಿಬೋದು ಇದಕ್ಕೆ. ಆ್ಯಂಡ್ ಎಂಟರ್ಡ್ ಓನ್ಲಿ ಇನ್ ಪಾಸ್ಬುಕ್ ಅಂತ ಬರ್ದಿದ್ದೀನಿ ನಾನು ನೋಡಿ. ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಬೈ ಬ್ಯಾಂಕ್ ಅಂತ ಇದೆ, ಬ್ಯಾಂಕ್ ಅವ್ರು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ಅವರ ಗಮನಕ್ಕೆ ಬಂದಿದೆ ಅಂದರೆ ಅದನ್ನು ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಆ ಸೆಂಟೆನ್ಸಲ್ಲಿ. ಅಂದರೆ ನಮಗೆ ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ನೆಕ್ಸ್ಟು ಇಲ್ಲಿ ಕೂಡ ಬ್ಯಾಂಕ್ ಇಂಟ್ರೆಸ್ಟ್ ಕ್ರಿಯೇಟೆಡ್ ಬೈ ಬ್ಯಾಂಕ್ ಅಂತ ಇದೆ. ಸೊ ಬ್ಯಾಂಕ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅದು ಪಾಸ್ಬುಕ್ಕಲ್ಲಿರುತ್ತೆ. ಸೊ ಕಂಟಿನ್ಯೂ ಮಾಡಿದೆ ನಾನು ಅದನ್ನು ಪಾಸ್ಬುಕ್ ಓನ್ಲಿ ಅಂತ. ನೆಕ್ಸ್ಟು ಬ್ಯಾಂಕ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಬ್ಯಾಂಕ್ ಚಾರ್ಜಸ್ ಅಷ್ಟೇ ಇದೆ. ಆಬ್ವಿಯಸ್ಲಿ ಬ್ಯಾಂಕ್ ಚಾರ್ಜಸ್ ಬಂದಿದೆ ಅಂತಂದರೆ ಅದು ನಮ್ಮ ಗಮನಕ್ಕೆ ಫಸ್ಟ್ ಬರಲ್ಲ, ಅದನ್ನು ಬ್ಯಾಂಕ್ ಅವರು ಕಟ್ ಮಾಡ್ತಾರೆ ನಮ್ಮ ಅಕೌಂಟಿಂದ, ಅಂದಮೇಲೆ ಅದು ಅವರ ಗಮನಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ. ಸೊ ಆ ಸೆಂಟೆನ್ಸನ್ನು ನಾನು ಕಂಟಿನ್ಯೂ ಮಾಡಿ ಬರಿತಾ ಇದ್ದೀನಿ, ಬ್ಯಾಂಕ್ ಚಾರ್ಜಸ್ ಎಂಟರ್ಡ್ ಇನ್ ಪಾಸ್ಬುಕ್ ಓನ್ಲಿ ಅಂತ. ನೆಕ್ಸ್ಟ್ ಡೈರೆಕ್ಟ್ ಡಿಪಾಸಿಟ್ ಬೈ ಎ ಕಸ್ಟಮರ್ ಇಂಟು ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಬ್ಯಾಂಕ್ ಅವರಿಗೆ ಅಷ್ಟೇ ಗೊತ್ತಾಗಿರುತ್ತೆ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ. ಡೈರೆಕ್ಟ್ ಡಿಪಾಸಿಟ್ ಬೈ ಕಸ್ಟಮರ್ ಎಂಟರ್ಡ್ ಇನ್ ಪಾಸ್ಬುಕ್ ಓನ್ಲಿ. ಈ ರೀತಿಯಾಗಿ ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ಅನ್ನೋದಕ್ಕೆ ನಾನು ಒಂಚೂರು ಎಕ್ಸ್ಟೆನ್ಷನ್ ಮಾಡಿ ಬರ್ಕೊಂಡಿದ್ದೀನಿ. ಈ ಥರ ಬರೆದಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಬರ್ಕೊಂಡ್ರೆ ನಿಮಗೆ ಅನಲೈಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಇಷ್ಟು ಕೆಲಸಗಳನ್ನು ಇಲ್ಲಿರೋದನ್ನು ಕಾಪಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಏನು ಎಡಿಷನ್ ಇದ್ದರೆ ಅಥವಾ ಸ್ವಲ್ಪ ಶಾರ್ಟ್ ಮಾಡಿ ಬರೆಯೋದಿದ್ರೆ ಆ ರೀತಿಯಾಗಿ ಬರ್ಕೋತೀವಿ. ಇದು ಫಸ್ಟ್ ಸ್ಟೆಪ್. ಇದಾದ ನಂತರ ಅಮೌಂಟ್ಗಳನ್ನು ನಾವು ಪ್ಲಸ್ ಆರ್ ಮೈನಸ್ ಕಾಲಮಲ್ಲಿ ತುಂಬ್ತಾ ಹೋಗಬೇಕಲ್ವಾ, ಇದೇ ಇರೋದು ಟ್ರಿಕ್ಕು ಇದರಲ್ಲಿ. ಸೊ ಮೊದಲಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಕೊಟ್ಟಿದ್ದಾರೆ ನೋಡಿ. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ ಅಂದರೆ ಅದು ಪಾಸಿಟಿವ್ ಬ್ಯಾಲೆನ್ಸ್. ಓವರ್ ಡ್ರಾಫ್ಟ್ ಇದೆ ಅಂತಂದರೆ ನಮ್ಮ ವಿತ್ಡ್ರಾವಲ್ಲೇ ಜಾಸ್ತಿ ಇದೆ ಅಂತ ಅರ್ಥ. 10,000 ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇತ್ತು, 12,000 ವಿತ್ಡ್ರಾ ಮಾಡ್ಕೊಂಡ್ವಿ ಅಂತ ತಿಳ್ಕೊಳ್ಳಿ. ಸೊ ಅವಾಗ 2,000 ಏನು ಎಕ್ಸೆಸ್ ಆಗಿ ನಾವು ವಿತ್ಡ್ರಾ ಮಾಡ್ಕೊಂಡಿದ್ದೀವಲ್ಲ, ದಟ್ ಎಕ್ಸೆಸ್ ಅಮೌಂಟ್ ಈಸ್ ಕಾಲ್ಡ್ ಓವರ್ ಡ್ರಾಫ್ಟ್. ಹಾಗಾಗಿ ಓವರ್ ಡ್ರಾಫ್ಟ್ ಅಂದರೆ ಅನ್ಫೇವರೇಬಲ್ ಬ್ಯಾಲೆನ್ಸ್, ಅಂದರೆ ನೆಗೆಟಿವ್ ಬ್ಯಾಲೆನ್ಸ್ ಆಗಿರುತ್ತೆ. ಯಾವಾಗೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಕೊಟ್ಟಿರ್ತಾರೋ ಅದು ಪಾಸಿಟಿವ್ ಬ್ಯಾಲೆನ್ಸ್ ಪ್ಲಸ್ ಕಾಲಮಿಂದ ಶುರುವಾಗುತ್ತೆ. ಯಾವಾಗೆಲ್ಲ ಓವರ್ ಡ್ರಾಫ್ಟ್ ಅಂತ ಕೊಟ್ಟಿರ್ತಾರೋ ಆವಾಗ ಮೈನಸ್ ಕಾಲಮಿಂದ ಶುರುವಾಗುತ್ತೆ. ಸೊ ಬುಕ್ ಯಾವುದೇ ಇರಲಿ ಸಂಬಂಧ ಇಲ್ಲ, ಬಟ್ ಫೇವರೇಬಲ್ ಬ್ಯಾಲೆನ್ಸ್ ಆದರೆ ಪ್ಲಸ್ಸಿಂದ, ಅನ್ಫೇವರೇಬಲ್ ಬ್ಯಾಲೆನ್ಸ್ ಆದರೆ ಮೈನಸ್ಸಿಂದ. ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟರೆ ಪ್ಲಸ್, ಓವರ್ ಡ್ರಾಫ್ಟ್ ಕೊಟ್ಟರೆ ಮೈನಸ್. ಇದು ನಿಮ್ಮ ಗಮನಕ್ಕಿರಲಿ. ಇದಾದ ನಂತರ ನೆಕ್ಸ್ಟ್ ಎಲ್ಲ ಐಟಮ್ಗಳನ್ನು ನಾನು ಇಲ್ಲಿ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದನ್ನು ಬರ್ಕೊಂಡಿದ್ದೀನಲ್ಲ, ಈಗ ಅನಲೈಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಕೊಟ್ಟಿರೋವಂಥ ಐಟಮ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಅದರಿಂದ ಹಣ ಬರಬೇಕಾಗಿತ್ತಾ ಅಥವಾ ಪೇಮೆಂಟ್ ಆಗಬೇಕಾಗಿತ್ತಾ ಅನ್ನೋದನ್ನು ಅನಲೈಸ್ ಮಾಡ್ಕೊಳ್ಳೋದು. ಸೊ ಚೆಕ್ ಡಿಪಾಸಿಟೆಡ್ ಇನ್ ಬ್ಯಾಂಕ್ ಬಟ್ ನಾಟ್ ಕ್ರೆಡಿಟೆಡ್ ಅಂತ ಇದೆ.
ಆರ್ ಕಲೆಕ್ಟೆಡ್ ಅಂತ ಹೇಳ್ತೀವಿ ಅಲ್ವಾ. ಚೆಕ್ಕನ್ನು ಡಿಪಾಸಿಟ್ ಮಾಡಿದ್ದೀವಂತೆ, ಬಟ್ ಅವರಿನ್ನೂ ಕಲೆಕ್ಷನ್ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕಿಲ್ಲ ಅಂದಮೇಲೆ ಈ ಎಂಟ್ರಿ, ಈ ಚೆಕ್ ರಿಲೇಟೆಡ್ ಎಂಟ್ರಿ ಫಸ್ಟ್ ನಾವು ಎಂಟ್ರಿ ಮಾಡಿರ್ತೀವಿ ಕ್ಯಾಶ್ ಬುಕ್ಕಲ್ಲಿ, ಯಾಕಂದರೆ ಚೆಕ್ ಕೊಟ್ಟವರು ನಾವು. ಸೊ ನಮ್ಮ ಬುಕ್ಕಲ್ಲಿ ಅದು ಬ್ಯಾಂಕಲ್ಲಿ ಬಂದಿದೆ ಅಂಥೇಳಿ ನಾವು ಡಿಪಾಸಿಟ್ ಅಂಥೇಳಿ ಬರ್ಕೊಬಿಡ್ತೀವಿ. ಬಟ್ ಬ್ಯಾಂಕ್ ಅವ್ರು ಇನ್ನೂ ಅದನ್ನು ನಮ್ಮ ಅಕೌಂಟಿಗೆ ಹಾಕಿರಲ್ಲ. ಸೊ ಆ ಟೈಮ್ ಗ್ಯಾಪಲ್ಲಿ ನಮ್ಮ ಪಾಸ್ಬುಕ್ ನೋಡಿದ್ರೆ ಅದರಲ್ಲಿ ಆ ಎಂಟ್ರಿ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಇದು ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ಅನ್ನೋದನ್ನು ನಾವು ಫಸ್ಟು ಅನಲೈಸ್ ಮಾಡ್ಕೋತೀವಿ. ಇದು ಆಬ್ವಿಯಸ್ಲಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರೋದಲ್ವಾ. ಸೊ CB ಕಾಲಮನ್ನು ನೋಡೋಣ. ಹಾಗೆಯೇ ಚೆಕ್ ಡಿಪಾಸಿಟ್ ಇಂಟು ಬ್ಯಾಂಕ್ ಆಗಿರೋದ್ರಿಂದ ಬ್ಯಾಂಕ್ ಅಕೌಂಟಲ್ಲಿ ಇದರಿಂದ ನಮಗೆ ಹಣ ಬರುತ್ತೆ, ಅಂದರೆ ರಿಸಿಟ್ ಆಗುತ್ತೆ, ರಿಸೀವ್ ಆಗುತ್ತೆ. ಸೊ ಆರ್ ಅನ್ನುವಂಥ ರೋನ ನೋಡೋಣ. ಸೊ ಕ್ಯಾಶ್ ಬುಕ್ ಕಾಲಮ್ ಆರ್ ರೋದಲ್ಲಿ ಇರುವಂಥ ಸೈನ್ ಯಾವುದು? ಮೈನಸ್ ಅಲ್ವಾ. ಸೊ ಅಂದಮೇಲೆ ನಾವು ಈ ಒಂದು ಅಮೌಂಟನ್ನು ಮೈನಸ್ ಮಾಡ್ತೀವಿ. ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಎಷ್ಟಿತ್ತು ನೋಡ್ಕೊಳ್ಳೋಣ. ಇಲ್ಲಿ ನಾನು ಅದನ್ನು ಫಿಲಪ್ ಮಾಡಿಲ್ಲ ಅಲ್ವಾ. ಸೊ ದ ಕ್ಯಾಶ್ ಬುಕ್ ಶೋಸ್ ಅ ಬ್ಯಾಂಕ್ ಬ್ಯಾಲೆನ್ಸ್ ಆಫ್ 78,000 ಇದೆ. ಆ್ಯಸ್ ಇಟ್ ಈಸ್ ಪಾಸಿಟಿವ್ ಬ್ಯಾಲೆನ್ಸ್ 78,000ಅನ್ನು ನಾವು ಪಾಸಿಟಿವ್ ಕಾಲಮಲ್ಲಿ ಹಾಕ್ಕೊಂಡ್ವಿ. ಅದಾದ ನಂತರ ಈ ಒಂದು ಅಮೌಂಟಿಗೆ ಮೈನಸ್ ಅಂತ ಬಂತಲ್ವಾ. ಸೊ ಮೈನಸ್ ಕಾಲಮಲ್ಲಿ ಹಾಕ್ತೀವಿ. ಸೊ ಇಲ್ಲಿ 3,000 ಇದೆ, 3,000ಅನ್ನು ಮೈನಸ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟು ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಇದೆ. ಚೆಕ್ಕನ್ನು ಇಶ್ಯೂ ಮಾಡಿದ್ದೀವಿ, ನಾವು ಯಾರಿಗೆ ಕೊಟ್ಟಿದ್ದೀವೋ ಆ ಕಸ್ಟಮರು ಅದನ್ನು ತೊಗೊಂಡೋಗಿ ಬ್ಯಾಂಕಿಗಿನ್ನೂ ಕೊಟ್ಟಿಲ್ಲ, ಪ್ರೆಸೆಂಟ್ ಮಾಡಿಲ್ಲ. ನಾವು ಯಾವಾಗೆಲ್ಲ ಚೆಕ್ಕನ್ನು ಇಶ್ಯೂ ಮಾಡ್ತೀವೋ ತಕ್ಷಣಕ್ಕೆ ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಮಾಡಿಬಿಡ್ತೀವಿ ಅಲ್ವಾ ಕ್ಯಾಶ್ ಬುಕ್ಕಲ್ಲಿ. ಹಾಗಾಗಿ ನಮ್ಮ ಕ್ಯಾಶ್ ಬುಕ್ಕಲ್ಲಿ ಒಂದು ಪೇಮೆಂಟ್ ಎಕ್ಸ್ಟ್ರಾ ತೋರಿಸ್ತಾ ಇರುತ್ತೆ, ಬಟ್ ಅದು ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರಲ್ಲ ಆ ಪೇಮೆಂಟು. ಹಾಗಾಗಿ ಈಗ ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ನೋಡೋಣ. ಚೆಕ್ ರಿಲೇಟೆಡ್ ಎನಿಥಿಂಗ್ ವಿಲ್ ಬಿ ಎಂಟರ್ಡ್ ಇನ್ ಕ್ಯಾಶ್ ಬುಕ್ ಓನ್ಲಿ. ಹಾಗಾಗಿ ಈ ಕಾಲಮನ್ನು ನೋಡಬೇಕು ಚೆಕ್ ರಿಲೇಟೆಡ್ಗೆ. ಆ್ಯಂಡ್ ಅದು ರಿಸಿಟ್ ಪೇಮೆಂಟ್ ಅಂತ ಅನಲೈಸ್ ಮಾಡ್ಕೊಳ್ಳಿ. ಅದನ್ನು ಆಬ್ವಿಯಸ್ಲಿ ಇಶ್ಯೂ ಮಾಡಿದ್ದೀವಿ ಅಂದಮೇಲೆ ಪೇಮೆಂಟ್ ಆಗುತ್ತೆ ಅಲ್ವಾ ನಮ್ಮ ಬ್ಯಾಂಕ್ ಅಕೌಂಟಿಂದ. ಹಾಗಾಗಿ ಪೇಮೆಂಟ್ ರೋನ ನೋಡಿ. ಸೊ ಕ್ಯಾಶ್ ಬುಕ್ಕಲ್ಲಿ ಪೇಮೆಂಟ್ ಆದರೆ ಪ್ಲಸ್ ಮಾಡಬೇಕು ಅಂತ ಹೇಳ್ತಾ ಇದೆ ನಮ್ಮ ಅನಾಲಿಸಿಸ್ ಟೇಬಲ್. ಸೊ ಪ್ಲಸ್ ಮಾಡೋಣ. ಇಲ್ಲಿ ಅಮೌಂಟು ₹1,500 ಇದೆ, ಪ್ಲಸ್ ಕಾಲಮಲ್ಲಿ ಶೋ ಮಾಡಿದ್ವಿ. ನೆಕ್ಸ್ಟ್ ಮೂರನೇದು ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಬೈ ದಿ ಬ್ಯಾಂಕ್ ಅಂತ ಇದೆ. ಸೊ ಆಬ್ವಿಯಸ್ಲಿ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಬ್ಯಾಂಕ್ ಅವ್ರು ಪೇ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಪೇ ಮಾಡಿದ್ದಾರೆ ಅಂದಮೇಲೆ ಅದು ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ, ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿಲ್ಲ ಅಂತ ಅರ್ಥ. ಸೊ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ಬುಕ್ಕಲ್ಲಿ ಮಾತ್ರ ಎಂಟ್ರಿ ಆಗಿದೆ ಅಂತಲೇ ಅರ್ಥ ಆಗಿರುತ್ತೆ. ಸೊ ಅದು ಯಾವ ಬುಕ್ ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕು. ಆಬ್ವಿಯಸ್ಲಿ ಬ್ಯಾಂಕ್ ಅವರು ಎಂಟ್ರಿ ಮಾಡಿದ್ದಾರೆ, ಹಾಗಾಗಿ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆ. ಇದು ಪಾಸ್ಬುಕ್ ಕಾಲಮನ್ನು ನೋಡೋಣ. ಹಾಗೆ ನೆಕ್ಸ್ಟ್ ಏನು ಹೇಳಿದ್ದಾರೆ, ಇದು ಪೇ ಮಾಡಿರೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಆದ ಹಾಗಾಯಿತು. ಸೊ ಪೇಮೆಂಟ್ ವಿಚ್ ಇಸ್ ಎಂಟರ್ಡ್ ಇನ್ ಪಾಸ್ಬುಕ್ ವಿಲ್ ಬಿ ಮೈನಸ್. ಸೊ ಮೈನಸ್ ಕಾಲಮಲ್ಲಿ ಈ ಅಮೌಂಟನ್ನು ಬರೆಯೋಣ 2,000. ಸೊ 2,000 ಈ ಕಡೆ ಬರದೆ. ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಬೈ ದಿ ಬ್ಯಾಂಕ್ ಅಂತ ಇದೆ. ಸೊ ಈ ರೀತಿ ಕೊಟ್ಟಾಗ ನಾವು ಅದು ರಿಸಿಟ್ ಪೇಮೆಂಟ್ ಅಂತ ನೋಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಬಿಟ್ ಕ್ರೆಡಿಟ್ ಕಾಲಮನ್ನು ಡೈರೆಕ್ಟಾಗಿ ನೋಡ್ಬೋದು. ಹೇಗೆ ನೋಡೋದು ನೋಡೋಣ. ಫಸ್ಟ್ ಆಫ್ ಆಲ್ ಇದು ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ನೋಡ್ಕೊಳ್ಳೋದು. ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕ್ರೆಡಿಟ್ ಆಗಿದೆ ಅಂದಮೇಲೆ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರಬೇಕಲ್ವಾ. ಸೊ ಇಲ್ಲಿ ನಾನು ಎಕ್ಸ್ಟೆನ್ಷನ್ ಮಾಡಿ ಬರೆದಿದ್ದೀನಿ ಆಲ್ರೆಡಿ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಕ್ರೆಡಿಟ್, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಕ್ರೆಡಿಟ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ಸಲ್ಲಿ ಬರೆಯೋಣ. ₹400 ಇದೆ. ಸೊ 400ಅನ್ನು ನಾವು ಪ್ಲಸ್ ಕಾಲಮಲ್ಲಿ ಬರಿತೀವಿ. ಇನ್ನು ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ಚಾರ್ಜಸ್ ಇಷ್ಟೇ ಕೊಟ್ಟಿದ್ದಾರಲ್ವಾ, ಅದು ಡೆಬಿಟ್ ಆಗಿದೆಯಾ ಕ್ರೆಡಿಟ್ ಆಗಿದೆಯಾ ಅಥವಾ ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ಈ ರೀತಿ ಇದ್ದಾಗ ನಾವು ಸ್ವಲ್ಪ ಅನಲೈಸ್ ಮಾಡಬೇಕು. ಬ್ಯಾಂಕ್ ಚಾರ್ಜಸ್ ಅಂದರೆ ಆಬ್ವಿಯಸ್ಲಿ ಇಟ್ ಇಸ್ ಅ ಪೇಮೆಂಟ್, ಅಂದರೆ ನಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆಗೋದಲ್ವಾ. ಹಾಗಾಗಿ ನಾವು ಅದನ್ನು ಪೇಮೆಂಟ್ ರೋದಲ್ಲಿ ನೋಡಬೇಕು. ಹಾಗೆ ಬ್ಯಾಂಕ್ ಚಾರ್ಜಸ್ ಆಗಿರೋದ್ರಿಂದ ಇದನ್ನು ಫಸ್ಟ್ ಚಾರ್ಜ್ ಮಾಡೋರು ಬ್ಯಾಂಕ್ ಅವರು ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡ್ತಾರೆ, ಬಟ್ ನಮ್ಮ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಬಂದಿರೋದಿಲ್ಲ. ಹಾಗಾಗಿ ನಾವು ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರೋದ್ರಿಂದ ಪಾಸ್ಬುಕ್ ಕಾಲಮನ್ನು ನೋಡೋಣ. ಪಾಸ್ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿರುವಂಥ ಪೇಮೆಂಟಿಗೆ ಮೈನಸ್ ಮಾಡ್ತೀವಿ. ಸೊ ಇದನ್ನು ಮೈನಸ್ ಕಾಲಮಲ್ಲಿ ತೊಗೋತೀವಿ ₹100. ನೆಕ್ಸ್ಟ್ ಡೈರೆಕ್ಟ್ ಡಿಪಾಸಿಟ್ ಬೈ ಕಸ್ಟಮರ್ ಎಂಟರ್ಡ್ ಇನ್ ಪಾಸ್ಬುಕ್ ಓನ್ಲಿ ಅಲ್ವಾ. ಇಲ್ಲಿ ಬ್ಯಾಂಕಿಗೆ ನಮ್ಮ ಕಸ್ಟಮರ್ ಒಬ್ಬರು ಡೈರೆಕ್ಟಾಗಿ ಡಿಪಾಸಿಟ್ ಮಾಡಿದ್ದಾರೆ ಅಂದರೆ ಹಣ ಬರ್ತಾ ಇದೆ. ಸೊ ರಿಸಿಟಲ್ಲಿ ನೋಡ್ತೀವಿ. ಆ್ಯಂಡ್ ಡೈರೆಕ್ಟ್ ಡಿಪಾಸಿಟ್ ಮಾಡಿರೋದ್ರಿಂದ ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಬ್ಯಾಂಕ್ ಅವ್ರ ಗಮನಕ್ಕೆ ಬಂದಿದೆ ಅಂದಮೇಲೆ ಅದು ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆ. ಸೊ ರಿಸಿಟ್ ವಿಚ್ ಈಸ್ ಎಂಟರ್ಡ್ ಇನ್ ಪಾಸ್ಬುಕ್ ಓನ್ಲಿ ವಿಲ್ ಬಿ ಆ್ಯಡೆಡ್ ಆರ್ ಪ್ಲಸ್ ಕಾಲಮಲ್ಲಿ ಬರಿತೀವಿ. ಅಮೌಂಟ್ ₹4,000. ಸೊ 4,000ಅನ್ನು ಇಲ್ಲಿ ತೊಗೊಂಡ್ವಿ. ಇಷ್ಟು ಸಿಂಪಲ್ ಆಗಿ ನಾವು ಅನಲೈಸ್ ಮಾಡ್ಬೋದಲ್ವಾ. ಇದಾದ ನಂತರ ನಾವು ಇದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಅಕೌಂಟನ್ನು ಬ್ಯಾಲೆನ್ಸ್ ಮಾಡೋ ಪ್ರೊಸೀಜರ್ ಥರನೇ ಪಾಸಿಟಿವಿಂದ ಶುರುವಾಗಿದ್ದರೆ ಬ್ಯಾಲೆನ್ಸ್ ನೆಗೆಟಿವಲ್ಲಿ ಬರುತ್ತೆ. ಯೂಶ್ವಲ್ ಆಗಿ ಹೇಳಬೇಕಂದ್ರೆ ಕೆಲವೊಂದು ಸಲ ಈ ಕಡೆನೂ ಬರುತ್ತೆ. ಅವಾಗ ಏನು ಮಾಡಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲಲ್ಲಿ ಮುಂದೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಈ ಕಡೆ ಪ್ಲಸ್ ಕಾಲಮ್ ಟೋಟಲ್ 83,900 ಬರ್ತಾ ಇದೆ. ಹಾಗೆ ಮೈನಸ್ ಕಾಲಮ್ ಟೋಟಲ್ 5,100 ಬರ್ತಾ ಇದೆ ಅಲ್ವಾ. ಸೊ ನಾವು ಜಾಸ್ತಿ ಇರೋ ಟೋಟಲನ್ನು ಎರಡೂ ಕಡೆ ಬರ್ಕೋತೀವಿ. ಆ್ಯಂಡ್ ಅದರಲ್ಲಿ ಕಡಿಮೆ ಇರೋ ಟೋಟಲನ್ನು ಲೆಸ್ ಮಾಡಿ ಬ್ಯಾಲೆನ್ಸನ್ನು ಒಂದು ಲೈನ್ ಮೇಲ್ಗಡೆ ಶಾರ್ಟೇಜ್ ಇರೋ ಕಡೆಯಲ್ಲಿ ಬರಿತೀವಿ, ಕಡಿಮೆ ಇರೋ ಕಡೆಯಲ್ಲಿ. ಸೊ ಇಟ್ ಕಮ್ಸ್ ಟು 78,800. ಸೊ 78,800 ಬ್ಯಾಲೆನ್ಸ್ ಬರ್ತಾ ಇದೆ. ಈ ಬ್ಯಾಲೆನ್ಸ್ ನೋಡಿ, ಇಲ್ಲಿಂದ ಶುರುವಾಗಿರೋದು ಈ ಕಡೆಗೆ ಎಂಡ್ ಆದರೆ ನಾವು ಅದಕ್ಕೆ ಇಲ್ಲಿ ಮೇಲ್ಗಡೆ ಏನಿದೆಯೋ ಅದನ್ನೇ ಬರಿತೀವಿ, ಬುಕ್ ಹೆಸರನ್ನು ಮಾತ್ರ ಚೇಂಜ್ ಮಾಡ್ತೀವಿ. ಸೊ ಇಟ್ ಈಸ್ ಬ್ಯಾಂಕ್ ಬ್ಯಾಲೆನ್ಸ್
ಆ್ಯಸ್ ಪರ್ ಪಾಸ್ಬುಕ್. ಸಿಂಪಲ್. ಸೊ ಇಷ್ಟು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ಆ್ಯಂಡ್ ನೆಕ್ಸ್ಟ್ ಕೇಸ್ಗಳನ್ನು ಮತ್ತೆ ನೋಡ್ತಾ ಹೋಗೋಣ. ನೋಡಿ, ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ಕನ್ನು ನಮಗೆ ಸ್ಟಾರ್ಟಿಂಗ್ ಪಾಯಿಂಟಾಗಿ ಕೊಟ್ಟಿದ್ರು ಅಲ್ವಾ. ಅಂದರೆ ಫೇವರೇಬಲ್ ಬ್ಯಾಲೆನ್ಸ್ ಅಂತ ನಮ್ಗೆ ಗೊತ್ತಿದೆ. ಸೊ ಇದೇ ಫೇವರೇಬಲ್ ಬ್ಯಾಲೆನ್ಸನ್ನು ಪಾಸ್ಬುಕ್ಕಿನ ಬ್ಯಾಲೆನ್ಸನ್ನು ಸ್ಟಾರ್ಟಿಂಗ್ ಪಾಯಿಂಟಾಗಿ ಕೊಟ್ಟರೆ ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಎರಡನೇ ಕ್ವಶನ್ ಆಗಿ ನಾನು ಕ್ವಶನ್ ಬ್ಯಾಂಕಿನ 4ನೇ ಪ್ರಾಬ್ಲಮನ್ನು ತಗೋತಾ ಇದ್ದೀನಿ. ನೋಡಿ, ಇಲ್ಲಿ ಪ್ರಿಪೇರ್ ಎ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ 31st May 2024 ಅಂತ ಕೊಟ್ಟು ಇಷ್ಟು ಟ್ರಾನ್ಸಾಕ್ಷನ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವು ಫಸ್ಟಿಗೆ ಫಾರ್ಮೇಟನ್ನು ಹಾಕ್ಕೊಳ್ತೀವಿ. ಆ್ಯಂಡ್ ಇದೆಲ್ಲ ಏನೇನು ಕೊಟ್ಟಿದ್ದಾರಲ್ಲ ಇದನ್ನು ಸಾಧ್ಯವಾದಷ್ಟು ಶಾರ್ಟಾಗಿ ಅರ್ಥ ಆಗೋ ರೀತಿಲಿ ಈ ರೀತಿ ಬರ್ಕೋತೀವಿ. ಸೇಮ್ ಟು ಸೇಮ್ ಬರೆದ್ರೂ ತೊಂದರೆ ಇಲ್ಲ, ಬಟ್ ಅಮೌಂಟ್ ಎಲ್ಲ ಬರೆಯೋ ಹಾಗಿಲ್ಲ. ಜಸ್ಟ್ ಏನಿದೆ ಆ ಟ್ರಾನ್ಸಾಕ್ಷನ್ ಯಾವುದ್ರಲ್ಲಿ ಎಂಟ್ರಿ ಆಗಿದೆ ಯಾವುದ್ರಲ್ಲಿ ಆಗಿಲ್ಲ ಅದರ ಇನ್ಫಾರ್ಮೇಷನನ್ನು ನಾವು ಫಸ್ಟ್ ಇಲ್ಲಿ ಬರ್ಕೊಳ್ಬೇಕು. ಅದಕ್ಕಿಂತ ಮೊದಲು ಸ್ಟಾರ್ಟಿಂಗ್ ಪಾಯಿಂಟನ್ನು ಬರ್ಕೋಬೇಕು. ಯಾವುದಿದೆ ನೋಡೋಣ. ಹಾಗೆ ಪ್ಲಸ್ ಅಮೌಂಟ್ ಇನ್ ರುಪೀಸ್, ಮೈನಸ್ ಅಮೌಂಟ್ ಇನ್ ರುಪೀಸನ್ನು ಬರೆಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟಿನ ಡೇಟನ್ನು ಬರೆಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಆ್ಯಸ್ ಆನ್ ಅಂತಲೇ ಬರೀಬೇಕು ನೋಡಿ. ಫಾರ್ ದಿ ಇಯರ್ ಎಂಡಿಂಗ್ ಅಲ್ಲ, ಇದು ಯಾವುದೇ ಒಂದು ಸ್ಟೇಟ್ಮೆಂಟ್ ಒನ್ ಡೇಗೆ ಮಾತ್ರ ಅಪ್ಲೈ ಆಗುತ್ತೆ ಅಂದಾಗ ನಾವು ಆ್ಯಸ್ ಆನ್ ಅಂತ ಬರಿತೀವಿ. ಲೈಕ್ ಬ್ಯಾಲೆನ್ಸ್ ಶೀಟಿಗಿರ್ಬೋದು, ಹಾಗೆ ಈ ಥರದ BRS ಸ್ಟೇಟ್ಮೆಂಟ್ ಇರ್ಬೋದು, ಇದೆಲ್ಲ ಒಂದೇ ದಿವಸಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಮಾರನೇ ದಿವಸ ನೋಡಿದರೆ ಈ ಸ್ಟೇಟ್ಮೆಂಟ್ ಅಪ್ಲೈ ಆಗೋದಿಲ್ಲ, ಯಾಕಂದರೆ ಬ್ಯಾಲೆನ್ಸ್ ಚೇಂಜ್ ಆಗ್ತಾ ಇರುತ್ತಲ್ವಾ. ಹಾಗಾಗಿ ಅದಕ್ಕೆ ಈ ಥರ ಹೆಡ್ಡಿಂಗನ್ನು ಹಾಕ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಶುರು ಮಾಡ್ಕೋತೀವಿ. ಏನು ಕೊಟ್ಟಿದ್ದಾರೆ ನೋಡೋಣ. The bank passbook of Mrs. Lakshmi showed a balance of 10,000 on May 31st, 2024 ಅಂತ ಇತ್ತು. ಸೊ ಅದೇ ಡೇಟನ್ನು ನಾನು ಇಲ್ಲಿ ಹಾಕಿದ್ದೀನಿ, ಮಿಸಸ್ ಲಕ್ಷ್ಮಿ ಅಂತ ಹೇಳಿ ಬರೆದಿದ್ದೀನಿ ಹೆಸರನ್ನು. ಅದಾದ ನಂತರ ಈಗ ಕೊಟ್ಟಿರೋದು ಯಾವ ಬ್ಯಾಲೆನ್ಸ್ ಫೇವರೇಬಲ್ ಅನ್ಫೇವರೇಬಲ್ ನೋಡ್ಕೊಳ್ಳಿ. ಓವರ್ ಡ್ರಾಫ್ಟ್ ಕೊಟ್ಟರೆ ಓವರ್ ಡ್ರಾಫ್ಟ್ ಅಂತಲೇ ತೊಗೋಬೇಕು. ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಅಷ್ಟೇ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಪಾಸ್ಬುಕ್ಕಿನ ಬ್ಯಾಲೆನ್ಸ್ ಆಗಿರೋದ್ರಿಂದ ಇದನ್ನು ಈ ರೀತಿ ತೊಗೊಂಡ್ವಿ. ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಪಾಸ್ಬುಕ್. ಸೊ ಆ್ಯಸ್ ಇಟ್ ಈಸ್ ಫೇವರೇಬಲ್ ಬ್ಯಾಲೆನ್ಸ್ ಅಥವಾ ಸಫಿಷಿಯೆಂಟ್ ಬ್ಯಾಲೆನ್ಸ್ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇದೆ ಅಂದಮೇಲೆ ಅದು ಪಾಸಿಟಿವ್ ಬ್ಯಾಲೆನ್ಸ್ ಆಗುತ್ತೆ. ಸೊ 10,000 ನಾನು ಪಾಸಿಟಿವ್ ಕಾಲಮಲ್ಲಿ ಈ ಥರ ತೊಗೋತೀನಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡಿ, ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಂತ ಇದೆ. ಅದನ್ನು ಅದೇ ರೀತಿ ಬರ್ಕೊಂಡ್ವಿ. ಸೊ ಈಗ ಅನಲೈಸ್ ಮಾಡೋಣ. ಈ ಟೇಬಲನ್ನು ಯೂಸ್ ಮಾಡಿಬಿಟ್ಟು ಚೆಕ್ಕನ್ನು ಇಶ್ಯೂ ಮಾಡ್ತಾ ಇದ್ದೀವಿ ಅಂದಮೇಲೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಅದು ಪೇಮೆಂಟ್ ಆಗಬೇಕಲ್ವಾ. ಸೊ ಪೇಮೆಂಟ್ ರೋದಲ್ಲಿ ನೋಡೋಣ. ಹಾಗೆ ಚೆಕ್ ರಿಲೇಟೆಡ್ ಯಾವುದೇ ಕೂಡ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಈ ಹಿಂದಿನ ಪ್ರಾಬ್ಲಮಲ್ಲಿ. ಸೊ ಹಾಗಾಗಿ ಕ್ಯಾಶ್ ಬುಕ್ ಕಾಲಮನ್ನು ನೋಡ್ತೀವಿ. ಪೇಮೆಂಟ್ ಸೈಡಲ್ಲಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಟ್ರಾನ್ಸಾಕ್ಷನ್ಗಳಿಗೆ ಪ್ಲಸ್ ಮಾಡಬೇಕು ಅಂತ ನಮ್ಮ ಅನಾಲಿಸಿಸ್ ಟೇಬಲ್ ಹೇಳ್ತಾ ಇದೆ. ಸೊ ಈ ಥರದ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಪಾಸ್ಬುಕ್ ಸ್ಟಾರ್ಟಿಂಗಿನ ಪಾಯಿಂಟಾಗಿ ನಾವು ತಗೊಳ್ಳುವಾಗ ಸ್ವಲ್ಪ ನೀವು ಇಲ್ಲಿ ಗಮನ ಹರಿಸಬೇಕು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಚೇಂಜಸ್ ಇಲ್ಲ. ಅನಾಲಿಸಿಸ್ ಟೇಬಲನ್ನು ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ಬರಿತೀವಿ. ಫೇವರೇಬಲ್ ಬ್ಯಾಲೆನ್ಸ್ ಆದರೆ ಪ್ಲಸ್ ಆರ್ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆದರೆ ಮೈನಸ್. ಆದರೆ ನೆಕ್ಸ್ಟಿಂದ ಅಂದರೆ ಯಾವುದೆಲ್ಲ ಟ್ರಾನ್ಸಾಕ್ಷನ್ ಇದೆ, ಅನ್ಕಾಮನ್ ಐಟಮ್ಸ್ ಇದೆ, ಅದಕ್ಕೆ ಅನಾಲಿಸಿಸ್ಗೆ ಬಂದಾಗ ಈ ಅನಾಲಿಸಿಸ್ ಟೇಬಲ್ ಏನಿದೆ ಇದು ನಾನು ಕೊಡ್ತಾ ಇರೋದು ಇದು ಕ್ಯಾಶ್ ಬುಕ್ಕಿನ ಪಾಯಿಂಟ್ ಆಫ್ ವ್ಯೂವಿಂದ ಮಾತ್ರ ಅಪ್ಲೈ ಆಗುವಂಥದ್ದು, ಆಯಿತಾ. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಕ್ಯಾಶ್ ಬುಕ್ ಇದ್ದು ಅದನ್ನು ನಾವು ಪಾಸ್ಬುಕ್ಕಿನ ಬ್ಯಾಲೆನ್ಸಿಗೆ ಈಕ್ವಲ್ ಮಾಡುವಾಗ ಈ ಅನಾಲಿಸಿಸ್ ಟೇಬಲ್ ವರ್ಕ್ ಆಗುತ್ತೆ. ಬಟ್ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾಗ ನಾವು ಅದನ್ನು ಏನು ಮಾಡಬೇಕಾಗುತ್ತೆ, ಅಪೋಸಿಟ್ ಅನಾಲಿಸಿಸನ್ನು ಮಾಡಬೇಕಾಗತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡಿ. ಸಪೋಸ್ 1000 ರೂಪೀಸ್ದು ಒಂದು ಡಿಪಾಸಿಟ್ ಕ್ಯಾಶ್ ಬುಕ್ಕಲ್ಲಿ ಮಾತ್ರ ಎಂಟ್ರಿ ಆಗಿದೆ, ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿಲ್ಲ ಅಂತ ಇಟ್ಕೊಳ್ಳಿ. ಡಿಪಾಸಿಟ್ ಆಗೋದಕ್ಕಿಂತ ಮೊದಲು 2 ಬುಕ್ಕಲ್ಲಿ 10,000 ಬ್ಯಾಲೆನ್ಸ್ ಇತ್ತು. ಆ ಡಿಪಾಸಿಟನ್ನು ಕ್ಯಾಶ್ ಬುಕ್ಕಲ್ಲಿ ಮಾತ್ರ ನಾವು ಎಂಟ್ರಿ ಮಾಡಿರೋದ್ರಿಂದ ಕ್ಯಾಶ್ ಬುಕ್ಕಲ್ಲಿ 11,000 ಬ್ಯಾಲೆನ್ಸ್ ಆಯಿತು, ಆದರೆ ಪಾಸ್ಬುಕ್ಕಲ್ಲಿ ಮಾತ್ರ 10,000 ಹಾಗೆ ತೋರಿಸ್ತಾ ಇದೆ. ಸೊ ಹೀಗಿದ್ದಾಗ ನಾವು ಆ 1,000 ಎಕ್ಸ್ಟ್ರಾ ಎಂಟ್ರಿ ಏನಾಗಿದೆಯಲ್ಲ, ಡಿಪಾಸಿಟ್ ಏನಾಗಿದೆಯಲ್ಲ, ಅದು ಅನ್ಕಾಮನ್ ಐಟಮ್ ಅಂತ ಲಿಸ್ಟ್ ಔಟ್ ಮಾಡ್ತೀವಿ. ಇದೇ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ನೋಡಿ, ಪಾಸ್ಬುಕ್ಕಲ್ಲಿ 10,000 ಇದೆ, ಕ್ಯಾಶ್ ಬುಕ್ಕಲ್ಲಿ 11,000 ಇದೆ. ಈಗ ನಾವು ಆ ಅನ್ಕಾಮನ್ ಐಟಮನ್ನು ಇನ್ನೊಂದು ಬುಕ್ಕಿನ ಬ್ಯಾಲೆನ್ಸಿಗೆ ಈಕ್ವಲ್ ಮಾಡಬೇಕಂದ್ರೆ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅಂತ ಅನಲೈಸ್ ಮಾಡೋಣ. ಇಲ್ಲಿ ಸಪೋಸ್ ನಿಮಗೆ ಕ್ಯಾಶ್ ಬುಕ್ಕಿನ ಬ್ಯಾಲೆನ್ಸನ್ನು ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಸ್ಟಾರ್ಟಿಂಗಿಗೆ 11,000 ಇದೆ ಅಲ್ವಾ. 11,000 ಕೊಟ್ಟಾಗ ನಾವು ಅದನ್ನು ಪಾಸ್ಬುಕ್ಕಿನ 10,000ಕ್ಕೆ ಈಕ್ವಲ್ ಮಾಡಬೇಕಂತಂದರೆ 1,000 ಡಿಪಾಸಿಟ್ ಏನು ಅನ್ಕಾಮನ್ ಐಟಮ್ ಇತ್ತಲ್ಲ ಅದನ್ನು ಮೈನಸ್ ಮಾಡಿ ತೊಗೋಬೇಕು. 11,000ದಲ್ಲಿ 1,000 ಲೆಸ್ ಮಾಡಿದಾಗ ನಮಗೆ ಪಾಸ್ಬುಕ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಅದೇನೇ ಸ್ಟಾರ್ಟಿಂಗ್ ಪಾಯಿಂಟನ್ನು ಪಾಸ್ಬುಕ್ ಬ್ಯಾಲೆನ್ಸ್ ನಮಗೆ ಕೊಟ್ಟಾಗ ಅಂದರೆ 10,000 ಕೊಟ್ಟಾಗ ನಾವು ಕ್ಯಾಶ್ ಬುಕ್ ಬ್ಯಾಲೆನ್ಸಿಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ಆ 1,000 ಅನ್ಕಾಮನ್ ಐಟಮನ್ನು ಪ್ಲಸ್ ಮಾಡಿ ತೊಗೋಬೇಕಾಗತ್ತೆ ಅಲ್ವಾ. ಇದೇ ಡಿಫ್ರೆನ್ಸ್ ಇರೋದು ಪಾಸ್ಬುಕ್ಕಿಗೆ ಕ್ಯಾಶ್ ಬುಕ್ಕಿಗೆ. ನಾವು ಕ್ಯಾಶ್ ಬುಕ್ ಥ್ರೂ ಅನಾಲಿಸಿಸ್ ಮಾಡ್ಕೊಂಡು ಬಂದಾಗ ಈ ಥರದ ಇಫೆಕ್ಟನ್ನು ನಾವು ಕೊಡ್ತೀವಿ. ಅದೇನೇ ಪಾಸ್ಬುಕ್ಕಿಂದ ಅನಲೈಸ್ ಮಾಡ್ತಾ ಬಂದರೆ ಅಂದರೆ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆದಾಗ ಮತ್ತೇನಿಲ್ಲ, ನಾವು ಅನಾಲಿಸಿಸ್ ಸೇಮೇ ಮಾಡ್ತೀವಿ. ಬಟ್ ಯಾವ ಸೈನ್ ಇಲ್ಲಿ ತೋರಿಸ್ತಾ ಇದೆಯೋ ಅದರ ಅಪೋಸಿಟ್ ಕಾಲಮಲ್ಲಿ ಅಮೌಂಟ್ ಹಾಕಿದರೆ ಆಯಿತು. ಸೊ ಈಗ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್, ಇದು ಕ್ಯಾಶ್ ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿರೋ ಪೇಮೆಂಟ್ ಅಂತ ನಾವು ಅನಲೈಸ್ ಮಾಡಿದ್ವಿ, ಪ್ಲಸ್ ಬರಬೇಕಿತ್ತು. ಬಟ್ ಆ್ಯಸ್
ದ ಪಾಸ್ಬುಕ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್, ನಾವು ಅದನ್ನು ಮೈನಸಲ್ಲಿ ತೊಗೋತೀವಿ. ಸೊ ಅಮೌಂಟ್ ಎಷ್ಟಿದೆ ನೋಡಿ ಇಲ್ಲಿ 12,000 ಇದೆ. ಸೊ ನಾವು 12,000 ಮೈನಸ್ ಕಾಲಮಲ್ಲಿ ತೊಗೋತೀವಿ. ಸಿಂಪಲ್ ರೈಟ್. ನೆಕ್ಸ್ಟ್ ಅದಾದ ನಂತರ ಪೇಮೆಂಟ್ ಸೈಡ್ ಆಫ್ ಕ್ಯಾಶ್ ಬುಕ್ ಈಸ್ ಓವರ್ ಕಾಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಯಾವುದೇ ಒಂದು ಬುಕ್ಕಲ್ಲಿ ಓವರ್ ಕಾಸ್ಟಿಂಗ್ ಆಗ್ಬೋದು ಅಥವಾ ಅಂಡರ್ ಕಾಸ್ಟಿಂಗ್ ಆಗ್ಬೋದು. ಓವರ್ ಕಾಸ್ಟೆಡ್ ಅಂದರೆ ಜಾಸ್ತಿ ಟೋಟಲಿಂಗ್ ಆಗಿದೆ ಅಂತ ಅರ್ಥ, ಅಂಡರ್ ಕಾಸ್ಟೆಡ್ ಅಂದರೆ ಕಡಿಮೆ ಟೋಟಲಿಂಗ್ ಆಗಿದೆ ಅಂತ ಅರ್ಥ. ಸೊ ಈ ಥರ ಕೊಟ್ಟಾಗ ಯಾವ ಸೈಡಲ್ಲಿ ಜಾಸ್ತಿ ಇದೆ ಅನ್ನೋದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡ್ಕೊಳ್ಬೇಕು. ಓವರ್ ಕಾಸ್ಟ್ ಇದೆ ಅಂತಂದರೆ ಯಾವ ಸೈಡ್ ಓವರ್ ಕಾಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ, ಪೇಮೆಂಟ್ ಸೈಡ್ ಓವರ್ ಕಾಸ್ಟ್ ಇದೆ, ಪೇಮೆಂಟ್ ಸೈಡು ಜಾಸ್ತಿ ಇದೆ ಅಂತಲೇ ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಹಾಗಾಗಿ ನಾವು ಜಾಸ್ತಿ ಇರೋ ಸೈಡನ್ನು ಯಾವ ಬುಕ್ಕಲ್ಲಿ ಕೊಟ್ಟಿದ್ದಾರೋ ಆ ಬುಕ್ಕಲ್ಲಿ ಅನಾಲಿಸಿಸ್ ಟೇಬಲಲ್ಲಿ ನೋಡಿದರೆ ಆಯಿತು. ಸೊ ಪೇಮೆಂಟ್ ಸೈಡನ್ನು ಜಾಸ್ತಿ ಅಂತ ಹೇಳಿದ್ದಾರೆ, ಹಾಗಾಗಿ ಕ್ಯಾಶ್ ಬುಕ್ಕಲ್ಲಿ ಜಾಸ್ತಿ ಇದೆ ಅಂತ ಹೇಳಿರೋದ್ರಿಂದ ಕ್ಯಾಶ್ ಬುಕ್ಕಿನಲ್ಲಿ ಪೇಮೆಂಟ್ ರೋದಲ್ಲಿ ಏನು ಸಿಂಬಲ್ ಇದೆ ಅದನ್ನು ತೊಗೋತೀವಿ. ಪ್ಲಸ್ ಅಂತ ಸಿಂಬಲ್ ಬಂದಿದೆ, ಬಟ್ ಎಂಟ್ರಿ ಮಾಡುವಾಗ ಮಾತ್ರ ಮೈನಸಲ್ಲಿ ಮಾಡ್ತೀವಿ. ಯಾಕಪ್ಪ ಅಂದರೆ ಪಾಸ್ಬುಕ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಆಯಿತಾ, ಅಮೌಂಟ್ ಈಸ್ 1,000. ಸೊ 1,000 ನಾವು ಮೈನಸಲ್ಲಿ ತೊಗೋತೀವಿ. ರೈಟ್. ಅದೇ ಅಂಡರ್ ಕಾಸ್ಟೆಡ್ ಕೊಟ್ಟಾಗ, ಸಪೋಸ್ ಇಲ್ಲಿನೇ ಪೇಮೆಂಟ್ ಸೈಡ್ ಆಫ್ ಕ್ಯಾಶ್ ಬುಕ್ ಇಸ್ ಅಂಡರ್ ಕಾಸ್ಟೆಡ್ ಅಂತ ಕೊಟ್ಟಿದ್ರೆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಅಂಡರ್ ಕಾಸ್ಟ್ ಕೊಟ್ಟಾಗ ಸೇಮ್ ನಾವು ನೋಡೋ ಹಾಗಿಲ್ಲ, ಅಪೋಸಿಟ್ ಸೈಡ್ ನೋಡಬೇಕು. ಪೇಮೆಂಟ್ ಸೈಡಲ್ಲಿ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಅದರ ಅಪೋಸಿಟ್ ಸೈಡಲ್ಲಿ ಜಾಸ್ತಿ ಆಗಿಬಿಟ್ಟಿರುತ್ತೆ ಅಮೌಂಟು. ಆ ಥರದಲ್ಲಿ ಅನಾಲಿಸಿಸ್ ಮಾಡಿ ಅದರ ಅಪೋಸಿಟ್ ಸೈಡನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ರಿಸಿಟ್ ಕ್ಯಾಶ್ ಬುಕ್ಕಲ್ಲಿ ಓವರ್ ಕಾಸ್ಟ್ ಆದಾಗಾಯಿತು. ಸೊ ರಿಸಿಟ್ ಕ್ಯಾಶ್ ಬುಕ್ಕಲ್ಲಿ ಓವರ್ ಕಾಸ್ಟ್ ಆದರೆ ಮೈನಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಅಂಡರ್ ಕಾಸ್ಟೆಡ್ ಕೊಟ್ಟಾಗ ಅಪೋಸಿಟ್ ಸೈಡನ್ನು ಅನಲೈಸ್ ಮಾಡಬೇಕಾಯ್ತಾ. ಓವರ್ ಕಾಸ್ಟೆಡ್ ಕೊಟ್ಟಾಗ ಅಥವಾ ರಾಂಗ್ ಡೆಬಿಟ್, ರಾಂಗ್ ಕ್ರೆಡಿಟ್ ಈ ಥರ ಕೊಟ್ಟಾಗ ಯಾವ್ದು ಸೈಡ್ ಅಂತ ಕೊಟ್ಟಿದ್ದಾರೋ ಅದನ್ನು ಡೈರೆಕ್ಟಾಗಿ ಆ ಬುಕ್ಕಲ್ಲಿ ಅನಾಲಿಸಿಸ್ ಟೇಬಲಲ್ಲಿ ನೋಡಿದರೆ ಆಯಿತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಬ್ಯಾಂಕ್ ಕಮಿಷನ್ ಡೆಬಿಟೆಡ್ ಇನ್ ಪಾಸ್ಬುಕ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ಕಮಿಷನ್ ಡೆಬಿಟೆಡ್ ಅಂತ ಇದೆ. ಸೊ ಈ ರೀತಿ ಡೆಬಿಟೆಡ್ ಕ್ರೆಡಿಟೆಡ್ ಕೊಟ್ಟಾಗ ಡೆಬಿಟ್ ಕ್ರೆಡಿಟನ್ನೇ ನೋಡ್ತೀವಿ, ರಿಸಿಟ್ ಪೇಮೆಂಟನ್ನು ನೋಡೋದಕ್ಕೆ ಹೋಗಲ್ಲ. ಆ್ಯಂಡ್ ಯಾವ ಬುಕ್ಕಲ್ಲಿ ಅಂತ ಹೇಳಿದ್ದಾರೆ, ಪಾಸ್ಬುಕ್ಕಲ್ಲಿ ಅಂತ ಹೇಳಿದ್ದಾರೆ. ಸೊ ಪಾಸ್ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿರುವಂಥ ಡೆಬಿಟನ್ನು ನಾವೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಬಟ್ ಹಿಯರ್ ಪಾಸ್ಬುಕ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್, ಹಾಗಾಗಿ ಪ್ಲಸ್ಸಿಗೆ ತೊಗೊಂಡು ಹೋಗ್ತೀವಿ. ತನ ಅಮೌಂಟ್ 100 ರೂಪೀಸ್ ಇದೆ. ಸೊ ಪ್ಲಸ್ಸಲ್ಲಿ ಅಮೌಂಟನ್ನು ಬರಿತೀವಿ. ನೆಕ್ಸ್ಟ್, ಚೆಕ್ಸ್ ಆಫ್ ₹4,000 ಡಿಪಾಸಿಟೆಡ್ ಇನ್ ಟು ಬ್ಯಾಂಕ್, ಆಫ್ ವಿಚ್ ₹3,000 ಓನ್ಲಿ ಕಲೆಕ್ಟೆಡ್ ಇನ್ ಮೇ ಅಂತ ಹೇಳಿದ್ದಾರೆ. ನೋಡಿ, ಈ ಥರ ಕೊಟ್ಟರೆ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳ್ದಂಗಾಯಿತು. ಏನು ಹೇಳಿದ್ದಾರೆ ಇಲ್ಲಿ, ಚೆಕ್ 4,000 ಡಿಪಾಸಿಟ್ ಮಾಡಿದಾರಂತೆ ಬ್ಯಾಂಕಿಗೆ, ಬಟ್ ಅದರಲ್ಲಿ 3,000 ಮಾತ್ರ ಕಲೆಕ್ಟೆಡ್ ಆಗಿದೆ. ಬಟ್ ಕಲೆಕ್ಟೆಡ್ ಆಗಿರೋದೇನಿದೆ 3,000, ಇದು ಎರಡು ಬುಕ್ಕಲ್ಲೂ ಎಂಟ್ರಿ ಆಗಿರುತ್ತೆ. ನಾವು ಕ್ಯಾಶ್ ಬುಕ್ಕಲ್ಲೂ ಎಂಟ್ರಿ ಮಾಡಿರ್ತೀವಿ ಆಲ್ರೆಡಿ, ಅದನ್ನು ಬ್ಯಾಂಕಲ್ಲಿ ಕಲೆಕ್ಷನ್ ಆಗಿದೆ ಅಂದಮೇಲೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ, 3,000 ಬಂದುಬಿಟ್ಟಿರುತ್ತೆ. ಆಮೇಲೆ ಎರಡೂ ಕಡೆ ಎಂಟ್ರಿ ಆಗಿದ್ದರೆ ಆಬ್ವಿಯಸ್ಲಿ BRS ಅಲ್ಲಿ ಬರೋದಿಲ್ಲ. ಇಲ್ಲಿ BRS ಅಲ್ಲಿ ಬರಬೇಕಂದ್ರೆ ಅದು ಎರಡೂ ಕಡೆ ಎಂಟ್ರಿ ಆಗಿರಬಾರ್ದಲ್ವಾ. ಸೊ ಇಲ್ಲಿ ಚೆಕ್ಕನ್ನು ನಾವು ಡಿಪಾಸಿಟ್ ಮಾಡಿರೋದು 4,000, ನಮ್ಮ ಕ್ಯಾಶ್ ಬುಕ್ಕಲ್ಲಿ 4,000 ಡಿಪಾಸಿಟ್ ಆಗಿದೆ, ಬ್ಯಾಂಕಲ್ಲಿ ಬಂದಿದೆ ಅಂತ ಬರೆದ್ಬಿಟ್ಟಿದ್ದೀವಿ. ಬಟ್ ಬಂದಿರೋದು 3,000 ಮಾತ್ರ. ಇನ್ನು 1,000 ಏನು ಪೆಂಡಿಂಗ್ ಇದೆಯಲ್ಲ ಅದು ಪಾಸ್ಬುಕ್ಕಲ್ಲಿ ಇನ್ನೂ ಎಂಟ್ರಿ ಆಗಿರಲ್ಲ, ಬರೀ ಕ್ಯಾಶ್ ಬುಕ್ಕಲ್ಲಿ ಅಷ್ಟೇ ಬಂದಿರುತ್ತೆ. ಸೊ ಈ 1,000ಕ್ಕೆ ನಾವೀಗ ಎಂಟ್ರಿನ ಕೊಡಬೇಕು. ಸೊ ಚೆಕ್ ರಿಲೇಟೆಡ್ ಆಗಿರೋದನ್ನ ಕ್ಯಾಶ್ ಬುಕ್ ಕಾಲಮಲ್ಲಿ ನೋಡ್ತೀವಿ. ಆ್ಯಂಡ್ ಈ ಥರ ಕೊಟ್ಟಾಗ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು, ಅಂದರೆ ಅನ್ಕಲೆಕ್ಟೆಡ್ ತೊಗೋಬೇಕು. ಇಲ್ಲಿ ಬರೆಯುವಾಗಲೂ ಅಷ್ಟೇ ಚೆಕ್ ಡಿಪಾಸಿಟೆಡ್ ಇನ್ ಟು ಬ್ಯಾಂಕ್ ಬಟ್ ನಾಟ್ ಕಲೆಕ್ಟೆಡ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಬಟ್ ಕಲೆಕ್ಟೆಡ್ ಇಲ್ಲಿ ಕೊಟ್ಟಿದ್ದಾರೆ, ಕಲೆಕ್ಟ್ ಆಗಿರೋದು 3,000 ಅಂತ ಕೊಟ್ಟಿದ್ದಾರೆ. 4,000 ಟೋಟಲಲ್ಲಿ 3,000 ಕಲೆಕ್ಟ್ ಆಗಿದ್ದನ್ನು ಲೆಸ್ ಮಾಡಿದರೆ ನಮಗೆ ಸಿಗೋ ಅಮೌಂಟ್ ಏನಾಗಿರುತ್ತೆ, ನಾಟ್ ಕಲೆಕ್ಟೆಡ್ ಆಗಿರುತ್ತೆ. ಸೊ ಇದು ಕ್ಯಾಶ್ ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿದೆ, ಪಾಸ್ಬುಕ್ಕಲ್ಲಿ ಇನ್ನೂ ಎಂಟ್ರಿ ಆಗಿಲ್ಲ 1,000. ಸೊ ಇದಕ್ಕೆ ಎಲ್ಲಿ ಎಂಟ್ರಿ ಕೊಡಬೇಕು ನೋಡೋಣ. ಚೆಕ್ ಡಿಪಾಸಿಟ್ ಆಗಿರೋದ್ರಿಂದ ಇಟ್ ಈಸ್ ಅ ರಿಸಿಟ್ ಫಾರ್ ಅವರ್ ಬ್ಯಾಂಕ್ ಅಕೌಂಟ್ ಅಲ್ವಾ, ನಮ್ಮ ಬ್ಯಾಂಕ್ ಅಕೌಂಟಿಗೆ ಅದರಿಂದ ಹಣ ಬರಬೇಕು. ಸೊ ರಿಸಿಟ್ ಕ್ಯಾಶ್ ಬುಕ್ಕಲ್ಲಿ ಅಷ್ಟು ಎಂಟ್ರಿ ಆಗಿರೋದು ಮೈನಸ್ ಆಗುತ್ತೆ. ಬಟ್ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಪ್ಲಸ್ಸಲ್ಲಿ ನಾವು ಬರಿತೀವಿ 1,000 ರೂಪೀಸ್. ಓಕೆ. ನೆಕ್ಸ್ಟ್, ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಪಾಸ್ಬುಕ್ ಓನ್ಲಿ. ನೋಡಿ, ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆ ಅಂತ ಇಂಟ್ರೆಸ್ಟ್ ಕ್ರೆಡಿಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ನೋಡೋದೇ ಬೇಡ, ರಿಸಿಟ ಪೇಮೆಂಟ್ ಅನಾಲಿಸಿಸೇ ಬೇಡ, ಜಸ್ಟ್ ಕ್ರೆಡಿಟ್ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಪಾಸ್ಬುಕ್ಕಲ್ಲಿ ಕ್ರೆಡಿಟ್ ಇದ್ದರೆ ಪ್ಲಸ್ ಮಾಡ್ತೀವಿ. ಸೊ ಈಗ ಮೈನಸ್ ಮಾಡಿದ್ರೆ ಆಯಿತು. ಎಷ್ಟಿದೆ ನೋಡಿ, 200 ಇದೆ. ಸೊ ಮೈನಸಲ್ಲಿ ಬರಿತೀವಿ 200. ನೆಕ್ಸ್ಟ್, ಕ್ಲಬ್ ಬಿಲ್ ಪೇಯ್ಡ್ ಬೈ ಬ್ಯಾಂಕ್ ಅಂಡರ್ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಇದೆ. ಸೊ ಸ್ಟ್ಯಾಂಡಿಂಗ್ ಆರ್ಡರ್ ಅಂದರೆ ನಿಂತ್ಕೊಂಡಿರೋ ಆರ್ಡರ್ ಅಂತ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾವು ನಮ್ಮ ಬ್ಯಾಂಕರ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ನಮ್ಮ ಪರವಾಗಿ ನಮ್ಮ ಬಿಲ್ಗಳನ್ನು, ಯಾವುದೇ ಬಿಲ್ಗಳಿರ್ಬೋದು, ಯಾವುದೇ ಚಾರ್ಜಸ್ ಇರ್ಬೋದು, ಅದನ್ನು ಪೇ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಅಂಥದ್ದಕ್ಕೆ ನಾವು ಸ್ಟ್ಯಾಂಡಿಂಗ್ ಆರ್ಡರ್ ಅಥವಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತ ಕರೆಯೋದು. ಸೊ ಇಲ್ಲಿ ಕ್ಲಬ್ ಬಿಲ್ಲನ್ನು ನಮ್ಮ ಪರವಾಗಿ ಬ್ಯಾಂಕ್ ಅವರು ಪೇಮೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ನಮ್ಮದೇ ಬ್ಯಾಂಕ್ ಅಕೌಂಟಿಂದ ಪೇಮೆಂಟ್ ಮಾಡ್ತಾರೆ. ಬಟ್ ನಾವು ಹೋಗಿ ಹೇಳಬೇಕಾಗಿಲ್ಲ, ಅವರೇ ಆ ಬಿಲ್ ಬಂದ ತಕ್ಷಣ ಪೇಮೆಂಟನ್ನು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಈ ಥರ ಟ್ರಾನ್ಸಾಕ್ಷನ್ಗಳಲ್ಲಿ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗುತ್ತೆ, ಯಾಕಂದರೆ ಬ್ಯಾಂಕ್ ಅವರು ಕಟ್ ಮಾಡೋದು. ಬಟ್ ನಮ್ಮ ಗಮನಕ್ಕೆ ಅದಿನ್ನೂ ಬರಲ್ಲ, ಹಾಗಾಗಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರಲ್ಲ. ಸೊ ಕ್ಲಬ್ ಬಿಲ್ ಪೇಯ್ಡ್ ಆಗಿದೆ, ಪೇ ಆಗಿದೆ ಅಂದಮೇಲೆ ಪೇಮೆಂಟ್ ಆಗುತ್ತೆ. ಹಾಗೆಯೇ ಇದು ಪಾಸ್ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿರೋದ್ರಿಂದ ಪಾಸ್ಬುಕ್ ಕಾಲಮನ್ನು ನೋಡೋಣ. ಪೇಮೆಂಟ್ ವಿಚ್ ಇಸ್ ಎಂಟರ್ಡ್ ಇನ್ ಪಾಸ್ಬುಕ್ ವಿಲ್ ಬಿ ಮೈನಸ್, ಬಟ್ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಪ್ಲಸ್ಸಲ್ಲಿ ತೊಗೋತೀವಿ ₹900. ಆಯಿತಾ. ಸೊ ಈಗ ಬ್ಯಾಲೆನ್ಸ್ ಮಾಡ್ತೀವಿ ಇದಾದ ನಂತರ. ಆ್ಯಂಡ್ ಇಲ್ಲಿ ಬ್ಯಾಲೆನ್ಸ್ ಮಾಡುವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದಿದೆಯೋ ಅದರ ಅಪೋಸಿಟ್ ಲೈನಲ್ಲಿ ಶಾರ್ಟೇಜ್ ಬರುತ್ತೆ. ಸೊ ಸ್ಟಾರ್ಟಿಂಗ್ ಇರೋದು ಯೂಶ್ವಲ್ ಆಗಿ ಜಾಸ್ತಿ ಇರುತ್ತೆ.
ಆದರೆ ಕೆಲವು ಸಂದರ್ಭದಲ್ಲಿ ಅದು ಉಲ್ಟಾ ಕೂಡ ಆಗ್ಬೋದು. ಸಪೋಸ್ ಪ್ಲಸ್ಸಲ್ಲಿ ಶುರುವಾಗಿ ಮೈನಸಲ್ಲಿ ಎಂಡ್ ಆದರೆ ನಾವು ಅದಕ್ಕೆ ಮೇಲ್ಗಡೆ ಹೇಗಿದೆಯೋ ಹಾಗೇ ಬರೆದು ಬುಕ್ ಹೆಸರು ಚೇಂಜ್ ಮಾಡ್ತೀವಿ. ಆದರೆ ಪ್ಲಸ್ಸಲ್ಲಿ ಶುರುವಾಗಿ ಪ್ಲಸ್ಸಲ್ಲೇ ಎಂಡ್ ಆದರೆ ಅಥವಾ ಮೈನಸಲ್ಲಿ ಶುರುವಾಗಿ ಮೈನಸಲ್ಲೇ ಎಂಡ್ ಆದರೆ ಅವಾಗ ನಾವು ಇಲ್ಲಿ ಏನಿದೆಯೋ ಫೇವರೇಬಲ್ ಬ್ಯಾಲೆನ್ಸಿಂದ ಶುರುವಾಗಿದ್ದರೆ ಕೆಳಗಡೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ತೊಗೋಬೇಕು. ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಶುರುವಾಗಿದ್ದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬರೀಬೇಕು, ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಶುರುವಾಗಿದ್ದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ತೊಗೋಬೇಕು. ಬುಕ್ ಹೆಸರು ಮಾತ್ರ ಆಬ್ವಿಯಸ್ಲಿ ಎಲ್ಲ ಕೇಸಸಲ್ಲಿ ಉಲ್ಟನೇ ಇರುತ್ತೆ. ಇಲ್ಲಿ ಪಾಸ್ಬುಕ್ಕಿಂದ ಶುರುವಾದರೆ ಇಲ್ಲಿ ಕ್ಯಾಶ್ ಬುಕ್ಕಿಗೆ ಎಂಡ್ ಆಗುತ್ತೆ. ಆದರೆ ನಿಮ್ಗೆ ನೆನಪಿರಲಿ, ಅಪೋಸಿಟ್ ಸೈಡಲ್ಲಿ ಎಂಡ್ ಆದರೆ ಇಲ್ಲೇನಿದೆ ಹಾಗೆ ಬರಿಬೇಕು ಬ್ಯಾಲೆನ್ಸ್ಗಳನ್ನು. ಬಟ್ ಸೇಮ್ ಸೈಡಲ್ಲಿ ಎಂಡ್ ಆದರೆ ಮಾತ್ರ ಇಲ್ಲೇನು ಕೊಟ್ಟಿದ್ದಾರೋ ಅದರ ಅಪೋಸಿಟ್ ಬರಿಬೇಕು. ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಓವರ್ ಡ್ರಾಫ್ಟ್ ಅಂತ ತೊಗೋಬೇಕು, ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ರೆ ಬ್ಯಾಲೆನ್ಸ್ ಅಂತ ತೊಗೋಬೇಕು. ಆಯಿತಾ? ಸೊ ಈ ಪ್ರಾಬ್ಲಮಲ್ಲಿ ಏನಾಗಿದೆ ನೋಡಿ, ಈ ಕಡೆ ಟೋಟಲ್ 12,000 ಬರ್ತಿದೆ, ಈ ಕಡೆ ಟೋಟಲ್ 13,200 ಬರ್ತಾ ಇದೆ. ಅಂದಮೇಲೆ ಯಾವುದು ಜಾಸ್ತಿ ಇದೆಯೋ ಆ ಕಡೆ ಟೋಟಲನ್ನು ಎರಡೂ ಸೈಡಲ್ಲಿ ಬರೀಬೇಕು, ಬ್ಯಾಲೆನ್ಸಿಂಗ್ ಪ್ರೊಸೀಜರ್ ಥರನೇ. ಅದರಲ್ಲಿ ಶಾರ್ಟೇಜ್ ಇರೋ ಸೈಡಲ್ಲಿ ಎಷ್ಟು ಟೋಟಲ್ ಇದೆ ಅದನ್ನು ಲೆಸ್ ಮಾಡಿ ಶಾರ್ಟೇಜ್ ಎಷ್ಟು ಅನ್ನೋದನ್ನು ನೋಡಬೇಕು. ಸೊ 13,200ಅಲ್ಲಿ 12,000 ಲೆಸ್ ಮಾಡಿದ್ರೆ ನಮಗೆ 1,200 ಬ್ಯಾಲೆನ್ಸ್ ಬಂತು. ಸೊ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟು ಪ್ಲಸ್, ಎಂಡಿಂಗ್ ಪಾಯಿಂಟ್ ಕೂಡ ಪ್ಲಸ್. ಹೀಗಿದ್ದಾಗ ಮೇಲ್ಗಡೆ ಯಾವ ಬ್ಯಾಲೆನ್ಸ್ ಇದೆಯೋ ಅದರ ಅಪೋಸಿಟ್ ಬ್ಯಾಲೆನ್ಸನ್ನು ಬರೀಬೇಕಾಗತ್ತೆ. ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸಿಂದ ಶುರುವಾಗಿದೆ, ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬರೀಬೇಕು ನಾವೀಗ. ಆ್ಯಸ್ ಪರ್ ಬುಕ್ ಹೆಸರು ಚೇಂಜ್ ಮಾಡ್ತೀವಿ. ಇಲ್ಲಿ ಪಾಸ್ಬುಕ್ಕಿಂದ ಶುರುವಾಗಿತ್ತು, ಲಾಸ್ಟಿಗೆ ಸಿಗೋ ಬ್ಯಾಲೆನ್ಸ್ ನಮಗೆ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಆಗಿರುತ್ತೆ. ಇದೇ ಕೇಸಲ್ಲಿ ಸಪೋಸ್ ಮೈನಸ್ ಕಾಲಮಲ್ಲಿ ಶಾರ್ಟೇಜ್ ಬಂದಿದ್ದರೆ ಅವಾಗ ನಾವಿಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಅಂತ ಬರೀಬೇಕಾಗಿತ್ತು. ಸೊ ಈ ರೀತಿಯಾಗಿ ಈ ಥರದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ. ತುಂಬ ಈಸಿಯಾಗಿ ಈ ಟೇಬಲ್ ಯೂಸ್ ಮಾಡಿಕೊಂಡು ಅನಾಲಿಸಿಸ್ ಮಾಡ್ಬೋದಲ್ವಾ? ಹಾಗೆಯೇ ಇನ್ನೆರಡು ಕೇಸ್ಗಳನ್ನು, ಅನ್ಫೇವರೇಬಲ್ ಬ್ಯಾಲೆನ್ಸ್ ಕೇಸ್ಗಳನ್ನ ಕೂಡ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಪ್ರಾಬ್ಲಮನ್ನು ನಾನು 17ನೇ ಪ್ರಾಬ್ಲಮ್ ತೊಗೊಂಡಿದ್ದೀನಿ, ಅನ್ಫೇವರೇಬಲ್ ಬ್ಯಾಲೆನ್ಸ್ದು. ಇದು ಅನ್ಫೇವರೇಬಲ್ ಬ್ಯಾಲೆನ್ಸಿಂದು, ಅಂದರೆ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಏನಿದೆ ನೋಡೋಣ ಇಲ್ಲಿ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಆಶಾ ಆ್ಯಂಡ್ ಕಂಪನಿ ಪ್ರಿಪೇರ್ ಎ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆಸ್ ಆನ್ ಅಕ್ಟೋಬರ್ 31, 2023 ಅಂತ ಇದೆ. ಸೊ ಆ ಡೇಟಿಗೆ ಆಶಾ ಕಂಪನಿಗೆ BRS ಅನ್ನು ಪ್ರಿಪೇರ್ ಮಾಡ್ಕೋತೀವಿ, ಅದರ ಹೆಡ್ಡಿಂಗ್ ಹಾಕೋತೀವಿ, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆಫ್ ಆಶಾ ಆ್ಯಂಡ್ ಕಂಪನಿ ಆಸ್ ಆನ್ 31/10/2023. ಡೇಟ್ ಯಾವುದಿದೆ ಆ ಡೇಟ್ ಹಾಕೋತೀವಿ. ಆ್ಯಂಡ್ ಈ ಥರ ಅಮೌಂಟು, ಪ್ಲಸ್ ಅಮೌಂಟ್ ಇನ್ ರುಪೀಸ್, ಮೈನಸ್ ಅಮೌಂಟ್ ಇನ್ ರುಪೀಸ್, ಪರ್ಟಿಕ್ಯುಲರ್ ಸೀರಿಯಲ್ ನಂಬರ್ ಇದೆಲ್ಲ ಹಾಕೊಂಡ್ವಿ. ಅದಾದ ನಂತರ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದೆಲ್ಲ 1 by 1 ಲಿಸ್ಟ್ ಮಾಡ್ತೀವಿ. ಅದಕ್ಕೂ ಮೊದಲು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಅವ್ರ ಬ್ಯಾಲೆನ್ಸನ್ನು ಯಾವ್ದು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಸಪೋಸ್ ಇಲ್ಲಿಲ್ಲ ಅಂದರೆ ಸೆಂಟೆನ್ಸ್ ವೈಸ್ ಇರುತ್ತೆ. ಸೊ ಅವಾಗ ಆ ಸೆಂಟೆನ್ಸಲ್ಲಿ ಯಾವ್ದು ಕೊಟ್ಟಿದ್ದಾರೋ ಅದನ್ನು ಬರ್ಕೋಬೇಕು. ಒಟ್ಟಾರೆಯಾಗಿ ಸ್ಟಾರ್ಟಿಂಗ್ ಪಾಯಿಂಟು ಯಾವುದಾದ್ರೂ ಒಂದು ಬುಕ್ದು ಫೇವರೇಬಲ್ ಅಥವಾ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಗಿರಬೇಕು. ಆಯಿತಾ? ಸೊ ಇಲ್ಲಿ ಏನಾಗಿದೆ, ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಪಾಸ್ಬುಕ್ ಕೊಟ್ಟಿದ್ದಾರೆ, ಅಂದರೆ ನಮ್ಮ ಡಿಪಾಸಿಟ್ಗಿಂತ ವಿತ್ಡ್ರಾವಲ್ ಹೆಚ್ಚಿಗೆ ಇದೆ ಅಂತಾಯಿತು ನಮ್ಮ ಬ್ಯಾಂಕ್ ಅಕೌಂಟಲ್ಲಿ. ಸೊ ಪಾಸ್ಬುಕ್ ಇನ್ನು ನೋಡೋಣ ಫಸ್ಟಿಗೆ. ಸೊ ಪಾಸ್ಬುಕ್ಕಿನ ಓವರ್ ಡ್ರಾಫ್ಟ್ ಬ್ಯಾಲೆನ್ಸನ್ನು ನಮಗೆ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರ್ಕೊಂಡ್ವಿ, ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಪಾಸ್ಬುಕ್. ಸೊ ಆ್ಯಸ್ ಇಟ್ ಈಸ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಆಗಲೇ ಹೇಳಿದೆ, ವಿತ್ಡ್ರಾವಲ್ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ನೆಗೆಟಿವ್ ಬ್ಯಾಲೆನ್ಸ್ ಅಂತ ತೊಗೋತೀವಿ. ಸೊ ಯಾವುದೇ ಬುಕ್ಕಲ್ಲಿರಲಿ ಓವರ್ ಡ್ರಾಫ್ಟ್ ಅಂತ ಕೊಟ್ಟಿದ್ರೆ ನೋಡಿ, ಇದು ಪಾಸ್ಬುಕ್ಕಲ್ಲಿದೆ ಅಂತ ಹೇಳಿ ನಾವು ಮೈನಸ್ ತೊಗೋತಾ ಇಲ್ಲ. ಪಾಸ್ಬುಕ್ ಇರಲಿ ಕ್ಯಾಶ್ ಬುಕ್ ಇರಲಿ, ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಬ್ಯಾಲೆನ್ಸ್ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಉಳಿದಿದ್ದೆಲ್ಲ ಏನಿದೆ, ಉಳಿದಿದ್ದೆಲ್ಲ ಟ್ರಾನ್ಸಾಕ್ಷನ್ಗೆ ನಾವು ಇಫೆಕ್ಟ್ ಕೊಡಬೇಕಲ್ಲ, ಅದಕ್ಕೆ ನಾವು ಈ ಅನಾಲಿಸಿಸ್ ಟೇಬಲನ್ನು ಫಾಲೋ ಮಾಡ್ತೀವಲ್ಲ, ಈ ಟೇಬಲನ್ನು ಫಾಲೋ ಮಾಡೋದು ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿರೋ ಬುಕ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಯಾಶ್ ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದ್ದರೆ ಇಲ್ಲಿ ಯಾವ ಥರ ಅನಾಲಿಸ್ ಮಾಡ್ತೀವಿ ಅದೇ ಕಾಲಮಲ್ಲಿ ಅಮೌಂಟ್ ಹಾಕ್ತೀವಿ. ಬಟ್ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದ್ದರೆ ಇಲ್ಲಿ ಯಾವ ಥರ ಅನಾಲಿಸಿಸ್ ಮಾಡ್ತೀವೋ ಅದರ ಅಪೋಸಿಟ್ ಸಿಂಬೋಲಲ್ಲಿ ಅಮೌಂಟನ್ನು ಬರಿತೀವಿ. ಆಯಿತಾ? ಸೊ ಓವರ್ ಡ್ರಾಫ್ಟ್ ಇರೋದ್ರಿಂದ ನೆಗೆಟಿವಲ್ಲಿ ಬರೆಯೋಣ. 20,000 ಇದೆ, 20,000 ಬರೆದ್ವಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇನ್ನು ಸೆಕೆಂಡ್ ಒನ್ ಏನಿದೆ ನೋಡಿ, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಡೆಬಿಟೆಡ್ ಇನ್ ಪಾಸ್ಬುಕ್ ಓನ್ಲಿ ಅಂತ ಇದೆ. ಪಾಸ್ಬುಕ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇದೆಲ್ಲ ಅನಾಲಿಸಿಸ್ ಏನಿದೆ, ಅನಾಲಿಸಿಸ್ ಸೇಮ್ ಮಾಡ್ತೀವಿ, ಬಟ್ ಹಾಕುವಾಗ ಅಪೋಸಿಟ್ ಸೈಡಿಗೆ ಹಾಕ್ತಾ ಹೋಗಬೇಕು. ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಡೆಬಿಟೆಡ್ ಅಂತ ಇದೆ ಪಾಸ್ಬುಕ್ಕಲ್ಲಿ ಡೆಬಿಟ್ ಆಗಿರೋದು ಮೈನಸ್ ಆಗಬೇಕು. ಬಟ್ ಪಾಸ್ಬುಕ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್, ಹಾಗಾಗಿ ನಾವು ಪ್ಲಸ್ಸಲ್ಲಿ ಅಮೌಂಟನ್ನು ಬರಿತೀವಿ. ಅಮೌಂಟ್ 2,000 ಇದೆ. ಓಕೆ, ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಬೈ ಬ್ಯಾಂಕ್ ಅಂತ ಇದೆ. ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಬೈ ಬ್ಯಾಂಕ್ ಆ್ಯಂಡ್ ಎಂಟರ್ಡ್ ಇನ್ ಪಾಸ್ಬುಕ್ ಓನ್ಲಿ ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಬ್ಯಾಂಕಿಂದ ಪೇಮೆಂಟ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಅವರು ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರಲ್ವ, ಸೊ ಅದನ್ನು ಆ್ಯಡ್ ಮಾಡಿಕೊಂಡೆ ಅನಾಲಿಸಿಸ್ ಈಸಿ ಆಗಲಿ ಅಂತ ಹೇಳಿ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಇನ್ಶೂರೆನ್ಸ್ ಪ್ರೀಮಿಯಂ ಅಂದರೆ ಪೇ ಆಗಿದೆ ಅಂದಮೇಲೆ ಪೇಮೆಂಟ್ ಅಂತ ಅರ್ಥ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರೋ ಪೇಮೆಂಟ್ಗಳಿಗೆ ನಾವು ಮೈನಸ್ ಮಾಡ್ತೀವಿ. ಬಟ್ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡಿ, ಹಾಗಾಗಿ ಪ್ಲಸ್ಸಲ್ಲಿ ಅಮೌಂಟನ್ನು ಬರೀಬೇಕು, 200. ನೆಕ್ಸ್ಟ್ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಇಷ್ಟೋ ತನಕ ನಾವು ಮಾಡ್ತಾ ಬಂದಿದ್ದೀವಿ, ನಿಮ್ಗೆ ಗೊತ್ತಾಗಿದೆ. ಇದು ಚೆಕ್ ರಿಲೇಟೆಡ್ ಅಂದಮೇಲೆ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ, ಈ ಕಾಲಮನ್ನು ನೋಡಬೇಕು. ಹಾಗೆ ಚೆಕ್ ಇಶ್ಯೂ ಮಾಡಿರೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟಿಂದ ಅದು ಪೇಮೆಂಟ್ ಆಗೋದಾಯಿತು. ನೋಡಿ, ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಪೇಮೆಂಟ್ಗಳಿಗೆ ನಾವು ಪ್ಲಸ್ ಮಾಡಬೇಕು. ಆದರೆ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಮೈನಸ್ಸಲ್ಲಿ ತೊಗೋತೀವಿ. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ 6,500 ಅಂತ ಇದೆ. ಸೊ ಮೈನಸ್ಸಲ್ಲಿ
ಬರಿತೀವಿ 6500. ನೆಕ್ಸ್ಟ್ ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್. ಚೆಕ್ ಡಿಪಾಸಿಟ್ ಆಗಿದೆಯಂತೆ, ಕ್ಲಿಯರ್ ಆಗಿಲ್ಲ, 6000 ಇದೆ. ಸೊ ಚೆಕ್ ಡಿಪಾಸಿಟ್ ಆಗಿದೆ ಅಂತಂದಮೇಲೆ ಅದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರೋ ಅಮೌಂಟ್ ಅಥವಾ ರಿಸೀವ್ ಆಗೋ ಅಮೌಂಟ್. ಸೊ ರಿಸಿಪ್ಟಲ್ಲಿ ನೋಡ್ತೀವಿ. ಹಾಗೆಯೇ ಚೆಕ್ ರಿಲೇಟೆಡ್ ಎಲ್ಲನೂ ಕ್ಯಾಶ್ ಬುಕ್ಕಲ್ಲಿ ಅಷ್ಟೇ ಎಂಟ್ರಿ ಆಗಿರುತ್ತೆ. ಸೊ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ರಿಸಿಪ್ಟನ್ನು ಮೈನಸ್ ಮಾಡ್ತೀವಿ. ಬಟ್ ಇಲ್ಲಿ ನಾವೇನು ಮಾಡಬೇಕು, ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದನ್ನ ಪ್ಲಸ್ಸಲ್ಲಿ ತೊಗೋತೀವಿ. ಅಮೌಂಟ್ ₹6000 ಇದೆ, 6000 ಪ್ಲಸ್ಸಲ್ಲಿ ತೊಗೊಳ್ಳೋಣ. ಅದಾದಮೇಲೆ ರಾಂಗ್ಲಿ ಡೆಬಿಟೆಡ್ ಬೈ ಬ್ಯಾಂಕ್ ₹500 ಅಂತ ಇದೆ. ನೋಡಿ, ಆಗಲೇ ಹೇಳಿದೆ ನಾನು, ಓವರ್ ಕಾಸ್ಟ್ ಅಂತ ಕೊಟ್ಟಾಗ ಹಾಗೆ ರಾಂಗ್ ಡೆಬಿಟ್ ಅಂತ ಕೊಟ್ಟಾಗ ಯಾವ ಸೈಡ್ ಯಾವ ಬುಕ್ ಅದನ್ನು ನೋಡಿದರೆ ಮುಗೀತು. ಅನಾಲಿಸಿಸ್ ಟೇಬಲ್ ತೆಗೀರಿ, ಅದರಲ್ಲಿ ಯಾವ ಬುಕ್ಕಲ್ಲಿ ರಾಂಗ್ ಆಗಿದೆ ಅಂತ ನೋಡಿ. ಬ್ಯಾಂಕ್ ಅವರು ರಾಂಗ್ ಡೆಬಿಟ್ ಮಾಡಿದ್ದಾರೆ ಅಂದರೆ ಅವರು ಆಬ್ವಿಯಸ್ಲಿ ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರೆ. ಸೊ ಪಾಸ್ಬುಕ್ಕಲ್ಲಿ ನಾವು ನೋಡಬೇಕಾಗತ್ತೆ. ನಾವು ರಾಂಗ್ ಮಾಡಿದ್ದೀವಿ ಅಂತಂದರೆ ಕ್ಯಾಶ್ ಬುಕ್ಕಲ್ಲಿ ನೋಡಬೇಕಾಗತ್ತೆ. ಸೊ ಬ್ಯಾಂಕ್ ಅವರು ರಾಂಗ್ ಮಾಡಿರೋದ್ರಿಂದ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆ. ಏನು ರಾಂಗ್ ಆಗಿದೆ? ಡೆಬಿಟ್ ಸೈಡ್ ರಾಂಗ್ ಆಗಿದೆ ಅಂದಮೇಲೆ ಅಲ್ಲಿ ಒಂದು ಎಕ್ಸ್ಟ್ರಾ ಎಂಟ್ರಿ ಆಗಿದೆ ಅನ್ನಂಗಾಯಿತು. ಸೊ ಪಾಸ್ಬುಕ್ಕಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಆಗಿದೆ ಅಥವಾ ರಾಂಗ್ ಆಗಿದೆ ಅಂದಮೇಲೆ ಮೈನಸ್ ಮಾಡಬೇಕಲ್ವ ನಾವು. ನೋಡಿ, ಇಲ್ಲಿ ಪಾಸ್ಬುಕ್ ಡೆಬಿಟ್ ಮೈನಸ್ ಅಂತ ಬಂದಿದೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಪಾಸ್ಬುಕ್ ಇರೋದ್ರಿಂದ ಅದನ್ನು ಅಪೋಸಿಟ್ ಸೈಡಿಗೆ ಹಾಕ್ತೀವಿ, ಅಂದರೆ ಪ್ಲಸ್ಸಲ್ಲಿ ತೊಗೋತೀವಿ. ಅಮೌಂಟ್ ಈಸ್ ₹500, ಅದನ್ನು ಪ್ಲಸ್ಸಲ್ಲಿ ತೊಗೊಳ್ಳೋಣ. ನೆಕ್ಸ್ಟ್ ದ ರಿಸಿಟ್ ಸೈಡ್ ಆಫ್ ಕ್ಯಾಶ್ ಬುಕ್ ಬ್ಯಾಂಕ್ ಕಾಲಮ್ ವಾಸ್ ಅಂಡರ್ ಕಾಸ್ಟ್ ಬೈ 100 ಅಂತ ಇದೆ. ಸೊ ನಾನಾಗಲೇ ಹಿಂದಿನ ಪ್ರಾಬ್ಲಮಲ್ಲಿ ಅದನ್ನು ಹೇಳಿದೆ ಅಲ್ವಾ, ಅಂಡರ್ ಕಾಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಹೋದ ಪ್ರಾಬ್ಲಮಲ್ಲಿ ಓವರ್ ಕಾಸ್ಟ್ ಕೊಟ್ಟಿದ್ರು, ಈಗ ಅಂಡರ್ ಕಾಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಶ್ ಬುಕ್ಕಲ್ಲಿ ರಿಸಿಟ್ ಸೈಡ್ ಅಂಡರ್ ಕಾಸ್ಟ್ ಇದೆಯಂತೆ, ಅಂದರೆ ಕಡಿಮೆ ಇದೆ ಅಂತ ಅರ್ಥ, ಅಥವಾ ಕಡಿಮೆ ಟೋಟಲ್ ಆಗಿಬಿಟ್ಟಿದೆ. ಆದಮೇಲೆ ಅಪೋಸಿಟ್ ಸೈಡಲ್ಲಿ ಹೆಚ್ಚಿಗೆ ಟೋಟಲ್ ಆಗಿರುತ್ತೆ ಅಲ್ವಾ. ಸೊ ನಮಗೆ ಬೇಕಾಗಿರೋದು ಯಾವ ಸೈಡಲ್ಲಿ ಜಾಸ್ತಿ ಆಗಿದೆ ಅಂತ. ಓವರ್ ಕಾಸ್ಟ್ ಕೊಟ್ಟಾಗ ಇಲ್ಲೇನು ಕೊಟ್ಟಿದ್ದಾರೆ ಅದನ್ನೇ ನೋಡ್ತೀವಿ. ಬಟ್ ಅಂಡರ್ ಕಾಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಯಾವ ಸೈಡ್ ಅಂತ ಕೊಟ್ಟಿದ್ದಾರೋ ಅದರ ಅಪೋಸಿಟ್ ಸೈಡನ್ನು ನೋಡ್ತೀವಿ. ಸೊ ರಿಸಿಟ್ ಅಂತ ಕೊಟ್ಟಿದ್ದಾರೆ ಅಂಡರ್ ಕಾಸ್ಟ್ ಆಗಿರೋದು, ಆದಮೇಲೆ ಪೇಮೆಂಟ್ ಸೈಡ್ ಓವರ್ ಕಾಸ್ಟ್ ಆಗಿರುತ್ತೆ. ಸೊ ನಾವಿಲ್ಲಿ ಹಾಗೆ ಬರ್ಕೋತೀವಿ, ಅಂಡರ್ ಕಾಸ್ಟಿಂಗ್ ಆಫ್ ರಿಸಿಟ್ ಸೈಡ್ ಆಫ್ ಕ್ಯಾಶ್ ಬುಕ್ ಅಂತೇಳಿ. ಬಟ್ ನೋಡುವಾಗ ಮಾತ್ರ ಕ್ಯಾಶ್ ಬುಕ್ಕಲ್ಲಿ ಪೇಮೆಂಟ್ ಸೈಡನ್ನು ನೋಡ್ತೀವಿ, ಯಾಕಂದರೆ ಓವರ್ ಕಾಸ್ಟ್ ಆಗಿರೋದು, ಜಾಸ್ತಿ ಆಗಿರೋದು ಪೇಮೆಂಟ್ ಸೈಡ್ಗೆ. ಸೊ ಕ್ಯಾಶ್ ಬುಕ್ಕಲ್ಲಿ ಪೇಮೆಂಟ್ ಓವರ್ ಕಾಸ್ಟ್ ಆಗಿದೆ, ರಿಸಿಟ್ ಸೈಡ್ ಅಂಡರ್ ಕಾಸ್ಟ್ ಆಗಿದೆ ಅಂದಮೇಲೆ ಅರ್ಥ ಏನು, ಪೇಮೆಂಟ್ ಸೈಡ್ ಓವರ್ ಕಾಸ್ಟ್ ಆಗಿದೆ. ಸೊ ಪೇಮೆಂಟಲ್ಲಿ ನೋಡೋಣ, ಕ್ಯಾಶ್ ಬುಕ್ ಪೇಮೆಂಟ್ ಪ್ಲಸ್ ಮಾಡಬೇಕು. ಬಟ್ ನಾವು ಪಾಸ್ಬುಕ್ಕಿಂದ ಶುರು ಮಾಡ್ಕೊಂಡಿರೋದ್ರಿಂದ ಮೈನಸ್ ಮಾಡ್ತೀವಿ. ₹100 ಇದೆ. ಸೊ 100 ಮೈನಸ್ ಮಾಡಿ ತೊಗೊಳ್ಳೋಣ, ₹100. ಸೊ ಇಷ್ಟು ಸಿಂಪಲ್ಲಾಗಿ ನಾವು ಇದನ್ನು ಅನಾಲಿಸಿಸ್ ಮಾಡ್ಬೋದು. ಇವಾಗ ಟೋಟಲ್ ಮಾಡ್ತೀವಿ. ಆಗಲೇ ಹೇಳಿದೆ, ಇಲ್ಲಿಂದ ಶುರುವಾಗಿದೆ ನೋಡಿ, ಮೈನಸ್ಸಿಂದ ಶುರುವಾಗಿದೆ. ಮೈನಸ್ಸಿಂದ ಶುರುವಾಗಿರೋದು ಪ್ಲಸ್ಸಲ್ಲಿ ಎಂಡ್ ಆದರೆ ಇಲ್ಲಿ ಏನಿದೆ ಹಾಗೆ ಬರಿತೀವಿ. ಬಟ್ ಬುಕ್ ಹೆಸರು ಮಾತ್ರ ಚೇಂಜ್ ಮಾಡ್ತೀವಿ. ಪಾಸ್ಬುಕ್ಕಿದಲ್ಲಿ ಕ್ಯಾಶ್ ಬುಕ್ ಮಾಡ್ತೀವಿ. ಅದೇ ಮೈನಸ್ ಇರೋದು ಮೈನಸಲ್ಲೇ ಎಂಡ್ ಆದರೆ ಇಲ್ಲೇನಿದೆ ಅದರ ಅಪೋಸಿಟ್ ಬರಿಬೇಕು. ಓವರ್ ಡ್ರಾಫ್ಟ್ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಅಂತ ತೊಗೋಬೇಕು. ಸೊ ಇಲ್ಲೇನಾಗಿದೆ ನೋಡೋಣ. ಆಬ್ವಿಯಸ್ಲಿ ಇಲ್ಲಿ ಮೈನಸ್ ಸೈಡಲ್ಲಿ ಜಾಸ್ತಿ ಬರ್ತಿದೆ ಅಂದಮೇಲೆ ಬ್ಯಾಲೆನ್ಸ್ ಯಾವ ಕಡೆ ಬಂದಂಗಾಯಿತು ಅಥವಾ ಶಾರ್ಟೇಜ್ ಯಾವ ಕಡೆ ಬಂದಂಗಾಯಿತು, ಪ್ಲಸ್ಸಲ್ಲಿ. ಸೊ ಎಂಡ್ ಆಗ್ತಾ ಇರೋದು ಪ್ಲಸ್ಸಲ್ಲಿ. ಸೊ ಮೈನಸ್ ಕಾಲಮಿನ ಟೋಟಲ್ 26,600 ಬರ್ತಾ ಇದೆ. ಅದನ್ನು ಎರಡು ಕಡೆ ಬರ್ಕೊಳ್ಳೋಣ. ಆ್ಯಂಡ್ ಅದರಲ್ಲಿ ಈ ಕಡೆ ಟೋಟಲನ್ನು ಲೆಸ್ ಮಾಡಿದ್ರೆ, ಪ್ಲಸ್ ಕಾಲಮಿನ ಟೋಟಲ್ 8,700 ಇದೆ, ಅದನ್ನು ಲೆಸ್ ಮಾಡಿದ್ರೆ 17,900 ಶಾರ್ಟೇಜ್ ಬರ್ತಾ ಇದೆ. ಸೊ ಇದೆಲ್ಲ ಆನ್ಸರ್ಗಳು ಕೂಡ ಇಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರೋದೇ ಬರ್ತಾ ಇದೆ, ನೋಡ್ಬೋದು ನೀವು. ಹಾಗೆ ಹಿಂದಿನ ಪ್ರಾಬ್ಲಮಲ್ಲಿ ಕೂಡ ಕ್ವಶನ್ ಬ್ಯಾಂಕಲ್ಲಿ 1200 ಬಂದಿತ್ತು ಆನ್ಸರ್, ನಮ್ಮದು ಕೂಡ 1200 ಬಂದಿದೆ. ಹಾಗೆ ಇಲ್ಲಿ ಕೂಡ 17,900 ಆನ್ಸರ್ ಬಂದಿದೆ, ನಮ್ಮದು ಕೂಡ 17,900 ಬಂತು. ಎಷ್ಟು ಸುಲಭವಾಗಿ ಅನಲೈಸ್ ಮಾಡ್ಬೋದಲ್ವಾ. ಸೊ ಈ ಕಡೆಯಿಂದ ಶುರುವಾಗಿ ಇಲ್ಲಿಗೆ ಎಂಡ್ ಆಗ್ತಿರೋದ್ರಿಂದ ನಾವು ಮೇಲ್ಗಡೆ ಹೇಗೆ ಬರ್ತಿದ್ದೀವೋ ಹಾಗೆ ಬರಿತೀವಿ. ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಪಾಸ್ಬುಕ್ಕಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ಬರೆಯುವಾಗ ಕ್ಯಾಶ್ ಬುಕ್ ಅಂತ ಬರೀಬೇಕು. ಸಿಂಪಲ್ ರೈಟ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ. ದಟ್ ಈಸ್ 21st ಕ್ವಶನನ್ನು ತಗೋತಾ ಇದ್ದೀನಿ. ಲಾಸ್ಟ್ ಕೇಸ್ ಅಂದರೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಇದ್ದಾಗ. ಸೊ ಪಾಸ್ಬುಕ್ ಇದ್ದಾಗ ಅಪೋಸಿಟ್ ಅನಾಲಿಸಿಸ್ ಮಾಡ್ತಾ ಹೋದ್ವಿ ಎಲ್ಲದಕ್ಕೂ ಕೂಡ. ಈಗ ಕ್ಯಾಶ್ ಬುಕ್ಗೆ ಮತ್ತೆ ಬರೋಣ. ಕ್ಯಾಶ್ ಬುಕ್ ಓವರ್ ಡ್ರಾಫ್ಟನ್ನು ಕೊಟ್ಟಿದ್ರೆ ಏನು ಮಾಡಬೇಕು ಅಂತ ನೋಡೋಣ. ಸೊ ಆಸ್ ಇಟ್ ಈಸ್ ಅನ್ಫೇವರೇಬಲ್ ಬ್ಯಾಲೆನ್ಸ್ ಮೈನಸ್ಸಿಂದ ಶುರುವಾಗುತ್ತೆ, ನಿಮ್ಗೆ ಗೊತ್ತಿದೆ. ನೋಡೋಣ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಓವರ್ ಡ್ರಾಫ್ಟ್ ಶೋನ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಆ್ಯಸ್ ಆನ್ 31st March 2023 ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆ ಡೇಟಿಗೆ ನಾವು ಪ್ರಿಪೇರ್ ಮಾಡಬೇಕು. ಯಾವ ಡೇಟಿಗೆ ಬ್ಯಾಲೆನ್ಸ್ ಕೊಟ್ಟಿದ್ದಾರೋ ಅವಾಗ. ಇಲ್ಲಿ ಕೊಟ್ಟಿರೋದನ್ನು ಶಾರ್ಟ್ ಆಗಿ ಬರ್ಕೊಳ್ಳೋಣ. ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ, ಆ್ಯಸ್ ಪರ್ ಕ್ಯಾಶ್ ಬುಕ್ ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ಬರ್ಕೊಂಡ್ವಿ. ಬರೆದು ಅಮೌಂಟನ್ನು ಇಲ್ಲಿ ಬರಿಬೇಕು, ಅನಲೈಸ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಯಾವುದೇ ಅನಾಲಿಸಿಸ್ ಟೇಬಲ್ ನಮ್ಗೆ ಬೇಕಾಗಿಲ್ಲ. ಜಸ್ಟ್ ಫೇವರೇಬಲ್ ಅನ್ಫೇವರೇಬಲ್ ಬ್ಯಾಲೆನ್ಸ್ ಅನ್ನೋದನ್ನು ನೋಡ್ಕೊಂಡ್ರೆ ಸಾಕು. ಓವರ್ ಡ್ರಾಫ್ಟ್ ಆಗಿರೋದ್ರಿಂದ ಅದು ನೆಗೆಟಿವ್ ಬ್ಯಾಲೆನ್ಸ್ ಆಗಿರುತ್ತೆ, ನಮ್ಮ ವಿಡ್ರಾವಲ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಕ್ಯಾಶ್ ಬುಕ್ಕಲ್ಲಿ ಓವರ್ ಡ್ರಾಫ್ಟ್ ಇದೆಯಂತೆ, ಅಂದರೆ 10,000 ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಕ್ಯಾಶ್ ಬುಕ್. ಸೊ ಇಲ್ಲಿಂದ ಶುರು ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಹೋಗ್ತೀವಿ. ಕ್ಯಾಶ್ ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಅನಾಲಿಸಿಸ್ ಟೇಬಲಲ್ಲಿ ಸಿಂಬೋಲ್ ಬಂದಿದೆಯೋ ಅದೇ ಸಿಂಬೋಲ್ ಅದೇ ಸೈಡಲ್ಲಿ ಬರಿತಾ ಹೋದರೆ ಮುಗೀತು.
ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಇನ್ ಪಾಸ್ಬುಕ್ ಅಂತ ಕೊಟ್ಟಿದ್ದಾರೆ. ನೋಡಿ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಡೆಬಿಟೆಡ್ ಅಂತ ಕೊಟ್ಬಿಟ್ರೆ ನಮಗೆ ತುಂಬ ಈಸಿ, ಸಿಂಪಲ್. ರಿಸಿಟ್ ಆಫ್ ಪೇಮೆಂಟ್ ನೋಡೋದೇ ಬೇಕಾಗಿಲ್ಲ, ಡೈರೆಕ್ಟ್ ಡೆಬಿಟ್ ಟು ಕ್ರೆಡಿಟ್ ಇದನ್ನು ನೋಡಿದ್ರೆ ಸಾಕಾಗುತ್ತೆ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಡೆಬಿಟಿಗೆ ನಾವು ಮೈನಸ್ ಮಾಡ್ತೀವಿ. ಸೊ ಕ್ಯಾಶ್ ಬುಕ್ಕಿಂದನೇ ಶುರುವಾಗಿರೋದನ್ನ ಮೈನಸ್ಸಲ್ಲೇ ತೊಗೋತೀವಿ, ₹100. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಡೆಬಿಟೆಡ್ ಇನ್ ಪಾಸ್ಬುಕ್ ಅಂತ ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ ಕೂಡ ಏನಾಗುತ್ತೆ, ಪಾಸ್ಬುಕ್ಕಲ್ಲಿ ಡೆಬಿಟ್ ಆಗಿದೆಯಂತೆ, ಪಾಸ್ಬುಕ್ಕಲ್ಲಿ ಅಷ್ಟೇ ಡೆಬಿಟ್ ಆಗಿದ್ದರೆ ಮೈನಸ್ ಮಾಡಬೇಕು. ಇಲ್ಲಿ ಕೂಡ ಮೈನಸ್ ಮಾಡ್ತೀವಿ, ಯಾಕಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಕ್ಯಾಶ್ ಬುಕ್ ₹380 ಇದೆ, ಅದನ್ನು ಮೈನಸ್ಸಿಗೆ ತೊಗೋತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕಲೆಕ್ಟೆಡ್ ಬೈ ಬ್ಯಾಂಕ್ ಅಂತ ಇದೆ ನೋಡಿ. ಕಲೆಕ್ಟ್ ಮಾಡ್ತಾ ಇದೆ, ಕಲೆಕ್ಟ್ ಮಾಡೋದಂದ್ರೆ ಏನು, ಅಮೌಂಟ್ ನಮ್ಮ ಅಕೌಂಟಿಗೆ ಬಂದಿದೆ ಅಂತ ಅರ್ಥ. ಸೊ ರಿಸಿಟ್ ಆದಾಗಾಯಿತು. ಆ್ಯಂಡ್ ಬ್ಯಾಂಕ್ ಅವರು ಕಲೆಕ್ಟ್ ಮಾಡಿರೋದ್ರಿಂದ ಅದು ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ ಅಲ್ವಾ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ರಿಸಿಟನ್ನು ಪ್ಲಸ್ ಮಾಡ್ತೀವಿ, ಪ್ಲಸ್ಸಲ್ಲಿ ಬರಿತೀವಿ. ಸೊ ಇಲ್ಲೂ ಕೂಡ ಹಾಗೆ ಬರ್ಕೋತೀವಿ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕಲೆಕ್ಟೆಡ್ ಬೈ ಬ್ಯಾಂಕ್. ನಾನು ಒಂಚೂರು ಕಂಟಿನ್ಯೂ ಮಾಡಿದ್ದೀನಿ ಆ್ಯಂಡ್ ಎಂಟರ್ಡ್ ಇನ್ ಪಾಸ್ಬುಕ್ ಓನ್ಲಿ ಅಂತ ತೊಗೊಂಡಿದ್ದೀನಿ. ನಮಗೆ ಇಲ್ಲಿ ಕೊಟ್ಟಿಲ್ಲ ಯಾವ ಬುಕ್ಕಲ್ಲಿ ಎಂಟ್ರಿ ಆಗಿದೆ ಅಂತ. ಸೊ ನಾವು ಅನಲೈಸ್ ಮಾಡ್ಕೊಂಡು ಒಂಚೂರು ಜಾಸ್ತಿ ಬರ್ಕೊಂಡ್ರೆ ಸ್ವಲ್ಪ ಇದೆಲ್ಲ ಪ್ಲಸ್ ಮೈನಸ್ ಅಂತ ನೋಡೋದು ಈಸಿ ಆಗುತ್ತೆ. ಸೊ ₹380 ಪ್ಲಸ್ ಅಂತ ಅನಲೈಸ್ ಮಾಡಿದ್ವಿ, ಪ್ಲಸ್ಸಲ್ಲೇ ಬರಿತೀವಿ, ಯಾಕಂದರೆ ಕ್ಯಾಶ್ ಬುಕ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಚೆಕ್ ಇಶ್ಯೂಡ್ ಬಟ್ ನಾಟ್ ಕ್ಯಾಶ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಂತ ಕೊಡ್ಬೋದು, ಕ್ಯಾಶ್ಡ್ ಅಂತ ಕೊಡ್ಬೋದು. ಅಂದರೆ ಅದನ್ನು ಯಾರು ತೊಗೊಂಡೋಗಿದ್ದಾರೋ, ನಮ್ಮಿಂದ ಚೆಕ್ಕನ್ನು ಯಾರು ತೊಗೊಂಡೋಗಿದ್ದಾರೋ ಅವರಿನ್ನೂ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿಲ್ಲ. ಬ್ಯಾಂಕಿಗೆ ಎಲ್ಲಿ ತನಕ ಅವ್ರು ಪ್ರೆಸೆಂಟ್ ಮಾಡಲ್ವೋ ಅಲ್ಲಿ ತನಕ ಬ್ಯಾಂಕ್ ಅವರು ನಮ್ಮ ಅಕೌಂಟಿಂದ ದುಡ್ಡು ಕಟ್ ಮಾಡಲ್ಲ. ಬಟ್ ನಾವು ಚೆಕ್ ಇಶ್ಯೂ ಮಾಡಿದ ತಕ್ಷಣ ಅದನ್ನು ಕ್ಯಾಶ್ ಬುಕ್ಕಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಎಂಟ್ರಿ ಮಾಡಿಬಿಡ್ತೀವಿ ಅಲ್ವಾ, ಅಂದರೆ ಬ್ಯಾಂಕಿಂದ ಪೇಮೆಂಟ್ ಆಗಿದೆ ಅಂತ ಎಂಟ್ರಿ ಮಾಡಿಬಿಡ್ತೀವಿ. ಹಾಗಾಗಿ ನಮ್ಮ ಎರಡು ಬುಕ್ಗಳು ಡಿಫ್ರೆನ್ಸ್ ತೋರಿಸ್ತಾ ಇದೆ. ಈಗ ಈ ಡೇಟ್ ತನಕ, BRS ಡೇಟ್ ತನಕ ಎಷ್ಟು ಕ್ಯಾಶ್ ಆಗಿಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ, 2150 ಅಂತೇಳಿ. ಸೊ ಏನು ಮಾಡಬೇಕು ಅಂತ ಅನಲೈಸ್ ಮಾಡ್ಕೊಳ್ಳೋಣ ನೋಡಿ. ಚೆಕ್ ರಿಲೇಟೆಡ್ ಆಗಿರೋದನ್ನ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ. ಆ್ಯಂಡ್ ಚೆಕ್ ಇಶ್ಯೂ ಆಗ್ತಾ ಇರೋದ್ರಿಂದ ಅದು ಪೇಮೆಂಟ್ ಆದ ಹಾಗಾಯಿತು ನಮ್ಮ ಬ್ಯಾಂಕ್ ಅಕೌಂಟಿಂದ. ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ಪೇಮೆಂಟಿಗೆ ಪ್ಲಸ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಪ್ಲಸ್ಸೇ ಮಾಡ್ತೀವಿ, ಯಾಕಂದರೆ ಕ್ಯಾಶ್ ಬುಕ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ₹2150 ಇದೆ, ಅದನ್ನು ಹಾಗೆ ತೊಗೋತೀವಿ ಪ್ಲಸ್ಸಲ್ಲಿ. ಓಕೆ, ಇಲ್ಲಿ ಹಿಂದಿನ ಟ್ರಾನ್ಸಾಕ್ಷನ್ 600 ಇತ್ತಲ್ವಾ, ನಾನು 380 ಅಂತ ತೊಗೊಂಡಿದ್ದೀನಿ. ಸಾರಿ, ಲೆಟ್ ಮಿ ಕರೆಕ್ಟ್ ಇಟ್, 600. ಓಕೆ, ಮಿಸ್ ಆಗಿ 380 ಈ ಟ್ರಾನ್ಸಾಕ್ಷನ್ ಅಮೌಂಟನ್ನೇ ತೊಗೊಂಡ್ಬಿಟ್ಟಿದೆ. ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಚೆಕ್ ಪೇಯ್ಡ್ ಇಂಟು ಬ್ಯಾಂಕ್ ಬಟ್ ನಾಟ್ ಕ್ಲಿಯರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಪೇಮೆಂಟ್ ಅಲ್ಲ, ಚೆಕ್ ಪೇಯ್ಡ್ ಇಂಟು ಬ್ಯಾಂಕ್ ಅಂದರೆ ಬ್ಯಾಂಕ್ ಅವ್ರಿಗೆ ನಾವೇನು ಚೆಕ್ಕನ್ನು ಕೊಡಲ್ಲ, ಪೇಮೆಂಟ್ ಮಾಡಲ್ಲ, ಅವರಿಗೆ ನಮ್ಮ ಅಕೌಂಟಿಂದ ದುಡ್ಡು ತೆಗೆದುಕೊಡಲ್ಲ. ಅದ್ರ ಬದಲಾಗಿ ಬೇರೆ ಯಾರಿಂದನೂ ರಿಸೀವ್ ಆಗಿರೋ ಚೆಕ್ಕನ್ನು ಅವರಿಗೆ ಡಿಪಾಸಿಟ್ ಮಾಡ್ತಾ ಇದ್ದೀವಿ. ಡಿಪಾಸಿಟ್ ಮಾಡಿದಾಗ ಪೇಯ್ಡ್ ಇಂಟು ಬ್ಯಾಂಕ್ ಅಂತಲೂ ಹೇಳ್ತಾರೆ. ಇದರ ಅರ್ಥ ಅದು ಪೇಮೆಂಟ್ ಅಂತ ಅಲ್ಲ, ಇಟ್ ಈಸ್ ಅ ರಿಸಿಟ್. ಸೊ ಇದೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು. ಪೇಮೆಂಟ್ ಅಂತ ಕೆಲವರು ಅನಲೈಸ್ ಮಾಡಿಬಿಡ್ತೀರಿ, ಬಟ್ ಇಟ್ ಈಸ್ ನಾಟ್ ಪೇಮೆಂಟ್, ಇಟ್ ಈಸ್ ಅ ರಿಸಿಟ್. ಆ್ಯಂಡ್ ರಿಸಿಟ್ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ ಅಲ್ವಾ, ಚೆಕ್ ರಿಲೇಟೆಡ್ ಆಗಿರೋದನ್ನ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ರಿಸಿಟ್ಟಿಗೆ ನಾವು ಮೈನಸ್ ಮಾಡ್ತೀವಿ. ಸೊ ಮೈನಸ್ಸಲ್ಲಿ ತೊಗೋತೀವಿ 1100. ಕ್ಯಾಶ್ ಬುಕ್ ಇರೋದ್ರಿಂದ ಸೇಮ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡೈರೆಕ್ಟ್ ಡಿಪಾಸಿಟ್ ಇಂಟು ಬ್ಯಾಂಕ್ ಬೈ ಕಸ್ಟಮರ್ ಅಂತ ಹೇಳಿದ್ದಾರೆ. ಕಸ್ಟಮರು ಡೈರೆಕ್ಟಾಗಿ ಡಿಪಾಸಿಟ್ ಮಾಡಿದಾರಂತೆ, ಅಂದರೆ ಬ್ಯಾಂಕ್ ಅವ್ರಿಗೆ ಗೊತ್ತಾಗಿದೆ, ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಸೊ ಡೈರೆಕ್ಟ್ ಡಿಪಾಸಿಟ್ ಅಂದಮೇಲೆ ರಿಸಿಟ್ ಆಗಬೇಕು. ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರುವಂಥ ರಿಸಿಟ್ಗೆ ಪ್ಲಸ್ ಮಾಡ್ತೀವಿ. ಸೊ ಪ್ಲಸ್ಸಲ್ಲಿ ಅಮೌಂಟನ್ನು ಬರೆಯೋಣ, ₹11,000. ಸೊ 11,000 ಪ್ಲಸ್ಸಲ್ಲಿ. ಓಕೆ, ಈಗ ಕೂಡ ಅಷ್ಟೇ, ಈ ಕಡೆನೂ ಜಾಸ್ತಿ ಬರ್ಬೋದು, ಈ ಕಡೆನೂ ಜಾಸ್ತಿ ಬರ್ಬೋದು. ನಾರ್ಮಲ್ ಆಗಿ ಏನಾಗುತ್ತೆ, ಯಾವ ಕಡೆಯಿಂದ ಶುರುವಾಗಿದೆ ಆ ಕಡೆನೇ ಜಾಸ್ತಿ ಬರುತ್ತೆ. ಬಟ್ ಕೆಲವು ಸಲ ಅಪೋಸಿಟ್ ಸೈಡಲ್ಲಿ ಬರ್ಬೋದು, ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ 11,580 ಈ ಕಡೆ ಟೋಟಲ್ ಬರ್ತಾ ಇದೆ ಮೈನಸ್ ಕಾಲಮಲ್ಲಿ, ಹಾಗೆ ಈ ಕಡೆ 13,750 ಬರ್ತಾ ಇದೆ. ಅಂದಮೇಲೆ ಪ್ಲಸ್ ಕಾಲಮಲ್ಲಿ ಜಾಸ್ತಿ ಬರ್ತಾ ಇದೆ. ಯಾವ್ದು ಜಾಸ್ತಿ ಬಂದಿದೆಯೋ ಅದನ್ನು ಎರಡು ಕಡೆ ಬರ್ಕೋತೀವಿ. 13,750 ಎರಡು ಕಡೆ ಬರೆಯೋಣ. ಅದಾದ ನಂತರ ಯಾವ ಕಡೆ ಶಾರ್ಟೇಜ್ ಬರ್ತಿದೆಯೋ ಅಲ್ಲಿ ಎಷ್ಟು ಶಾರ್ಟೇಜ್ ಬರ್ತಾ ಇದೆ ನೋಡ್ತೀವಿ. ಸೊ ಈ ಜಾಸ್ತಿ ಇರೋ ಟೋಟಲಲ್ಲಿ ಈ ಕಡೆ ಟೋಟಲನ್ನು ಲೆಸ್ ಮಾಡಿದ್ವಿ. 13,750ಲಿ 11,580ನ ಲೆಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ 2,170 ಬರ್ತಾ ಇದೆ. ಇದಕ್ಕೆ ಏನು ಬರಿಬೇಕಂದ್ರೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಶುರುವಾಗಿರೋದು ಮೈನಸ್ಸಿಂದ, ಎಂಡ್ ಆಗ್ತಾ ಇರೋದು ಕೂಡ ಮೈನಸ್ಸಲ್ಲೇ. ಸೊ ಸಪೋಸ್ ಎಂಡ್ ಆಗೋದು ಈ ಕಡೆ ಆಗಿದ್ದರೆ ಮೇಲ್ಗಡೆ ಏನಿದೆ ಹಾಗೆ ಬರಿತಿದ್ವಿ, ಕೆಳಗಡೆ ಬುಕ್ ಹೆಸರು ಮಾತ್ರ ಚೇಂಜ್ ಮಾಡ್ತಿದ್ವಿ. ಬಟ್ ಶುರುವಾಗಿದ್ದಲ್ಲಿಂದನೂ ಅಲ್ಲಿಗೆ ಎಂಡ್ ಆಗಿರೋದ್ರಿಂದ ಮೇಲ್ಗಡೆ ಇರೋದ್ರ ಅಪೋಸಿಟ್ ಬ್ಯಾಲೆನ್ಸ್ ಬರಿಬೇಕು. ಇಲ್ಲಿ ಓವರ್ ಡ್ರಾಫ್ಟ್ ಅಂತ ಕೊಟ್ಟಿದ್ದಾರೆ, ಸೊ ಇಲ್ಲಿ ಬರೆಯುವಾಗ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬರಿಬೇಕು. ಸೊ ಓವರ್ ಡ್ರಾಫ್ಟ್ನ ಅಪೋಸಿಟ್ ನೇಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ರೆ ಓವರ್ ಡ್ರಾಫ್ಟ್ ಅಂತ ತಗೋಬೇಕು ಇಲ್ಲಿ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಪಾಸ್ಬುಕ್. ಎಸ್ ನೋಡಿ, ಇಲ್ಲಿಯೂ ಹಾಗೆ ಬಂದಿದೆಯಾ ಅಂತ ನೋಡ್ತೀವಿ, ಚೆಕ್ ಮಾಡ್ತೀವಿ. 2,170 ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಪಾಸ್ಬುಕ್ ಬಂದಿದೆ ಅಲ್ವಾ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತೀವಿ. ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾವು ಇದನ್ನು ಈ ಅನಾಲಿಸಿಸ್ ಟೇಬಲ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ತುಂಬ ಜನರಿಗೆ ಇದ್ರ ಮೇಲೆ ಡೌಟ್ ಇತ್ತು ಅಂದ್ಕೋತೀನಿ. ಆದಷ್ಟು ಡೀಟೇಲ್ ಆಗಿ ಇದೆಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಾನಿಲ್ಲಿ
ಅನಲೈಸ್ ಮಾಡೋದಕ್ಕೆ ಸಮಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಾನು ತೊಗೊಂಡಿದ್ದೀನಿ ಅಂತ ಭಾವಿಸ್ತೀನಿ. ಇನ್ಯಾವುದಾದ್ರೂ ನಿಮಗೆ ಟ್ರಾನ್ಸಾಕ್ಷನ್ಗಳು ಗೊತ್ತಾಗಿಲ್ಲ ಅಂತಂದರೆ, ಅನಾಲಿಸಿಸ್ ಮಾಡೋದು ಕಷ್ಟ ಆಯಿತು ಅಂತಂದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನನಗೆ ತಿಳಿಸ್ಬೋದು. ನಾನು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಅಥವಾ ಸಾಲ್ವ್ ಮಾಡೋದ್ರಲ್ಲಿ ಇನ್ನೇನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ BRS ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಯಾಕಂದರೆ ಇದರಿಂದ ಅವರಿಗೂ ಕೂಡ ಸ್ಕೋರ್ ಮಾಡೋದು ಸುಲಭ ಆಗುತ್ತೆ. ಹಾಗೆಯೇ ಅಕೌಂಟೆನ್ಸಿನ ಇದೇ ರೀತಿ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ವಿಡಿಯೋ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.